ಶುದ್ಧಾತ್ಮನಾದ ದೇವರು ನಮ್ಮೆಲ್ಲರ ಒಡೆಯನು, ಜೀವದ ರಕ್ಷಕನಾತನು, ಆತನನ್ನು ಕಾಯುವಂತ ಪೂರ್ವನಾಥನು. ಆತನ ನಾಮವನ್ನು ಘನಪಡಿಸೋಣ. ಆತನ ನಾಮದಲ್ಲಿ ನಾವೆಲ್ಲರೂ ಕೂಡಿ ಬಂದಿದ್ದೇವೆ. ದೇವರು ನಮ್ಮೊಟ್ಟಿಗೆ ಮಾತನಾಡುವುದಕ್ಕಾಗಿ, ದೇವರ ಪ್ರಸ್ತುತಿಯಲ್ಲಿ ನಮ್ಮನ್ನ ಬೆಳಗಿಸುವುದಕ್ಕಾಗಿ, ಆತನ ವಾಕ್ಯವು ನಮ್ಮನ್ನ ಗಟ್ಟಿಗೊಳಿಸುವುದಕ್ಕಾಗಿ, ಆತ್ಮಿಕವಾದ ಜೀವಿತದಲ್ಲಿ ದೇವರು ನಮ್ಮನ್ನ ನೆಲೆಗೊಳಿಸುವುದಕ್ಕಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಆತನನ್ನ ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ನೀನು ಒಳ್ಳೆಯವನು, ನೀನು ಕೃಪಾಪೂರ್ಣ ಸ್ವಾಮಿ. ನಿನ್ನ ವಾಕ್ಯಗಳು ನಮ್ಮನ್ನ ಬಲಪಡಿಸ್ತವೆ, ನಿನ್ನ ವಾಕ್ಯಗಳು ನಮ್ಮನ್ನ ಧೈರ್ಯಪಡಿಸ್ತವೆ, ನಿನ್ನ ವಾಕ್ಯಗಳು ನಮ್ಮನ್ನ ಚೈತನ್ಯಪಡಿಸ್ತವೆ. ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕವಾಗಿ ಜನರೊಟ್ಟಿಗೆ ಮಾತನಾಡು. ನೀನೇನು ಮಾತನಾಡಬೇಕೆಂಬುದಾಗಿದೆಯೋ ಅದನ್ನು ನೇರವಾಗಿ ನಿನ್ನ ಮಕ್ಕಳ ಜೊತೆ ಮಾತನಾಡು. ಅವರು ನಿನ್ನ ಪ್ರಜೆಗಳು ಸ್ವಾಮಿ, ನಿನಗಾಗಿ ಬಂದಿದ್ದಾರಪ್ಪ, ನಿನಗಾಗಿ ಆತುರಿಯಿಂದ ಬಂದಿದ್ದಾರಪ್ಪ. ಅವರನ್ನ ಬಲಪಡಿಸು, ನಡೆಸು, ಶಕ್ತಿಗೊಳಿಸು. ಎಲ್ಲಾ ಘನವಾದ ಮಹಿಮೆಗೆ ಸಲ್ಲಿಸಿ ರಕ್ಷಕರು ಒಡೆಯುವಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ಹಲ್ಲೆಲೂಯ. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ದೇವರ ಸಮ್ಮುಖದಲ್ಲಿ ಕೂಡಿ ಬಂದಿದ್ದೇವೆ. ಆತನು ನಮ್ಮನ್ನ ಕಟ್ಟುವವನು. ಹಲ್ಲೆಲೂಯ. ಆತನ ವಾಕ್ಯ ಪ್ರಬಲವಾದಂತ ವಾಕ್ಯ, ಆತನ ವಾಕ್ಯ ಶಕ್ತಿಯುತವಾದ ವಾಕ್ಯ, ಆತನ ವಾಕ್ಯ ನಮ್ಮ ಒಬ್ಬೊಬ್ಬರನ್ನ ಕಟ್ಟುವಂತಹ ವಾಕ್ಯ. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರಗಳನ್ನ, ಮಹಿಮೆಯನ್ನ ಸಲ್ಲಿಸುವವರಾಗಬೇಕು. ಹಲ್ಲೆಲೂಯ. ವಿಶೇಷವಾಗಿ ಈ ದಿನ ಬಂದಂತ ನಿಮ್ಮೆಲ್ಲರನ್ನ ರಕ್ಷಕರಾದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತೇನೆ. ನಮ್ಮ ಮಧ್ಯದಲ್ಲಿ ವಿಶೇಷವಾಗಿ ಪಾಸ್ಟರ್ ಫಿಲಿಪ್ ಬೈಲಾ ಅವರು ಬ್ಯಾಂಗ್ಳೂರಿನಲ್ಲಿ ಅವರು ವಾಸ ಇರ್ತಾರೆ. ಸೊ ನಮ್ಮ ಕಮಿಷನ್ ಅಲ್ಲಿ ಕೂಡ ಅವರಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಇರುವಂತದ್ದು ಬಹಳ ಸಂತೋಷ. ಕರ್ತನು ಅವರನ್ನು ಆಶೀರ್ವದಿಸಲಿ. ಮಾತ್ರವಲ್ಲದೆ ಈ ದಿನ ನೀವು ಎಲ್ಲರೂ ನಮ್ಮ ಸಭೆಗೆ ಬಂದು ವಾಕ್ಯವನ್ನ ಕೇಳಿಸಿಕೊಳ್ತಾ ಇರುವಂತದ್ದು ಭಾಗ್ಯಕರವಾದದ್ದು, ಆಶೀರ್ವಾದಕರವಾದದ್ದು. ಹಲ್ಲೆಲೂಯ. ದೇವರ ವಾಕ್ಯ ಸಜೀವವಾದದ್ದು, ದೇವರ ವಾಕ್ಯ ಸಜೀವವಾದದ್ದು, ದೇವರ ವಾಕ್ಯ ಪ್ರಬಲವಾದದ್ದು, ದೇವರ ವಾಕ್ಯ ಶಕ್ತಿಯುತವಾದದ್ದು. ಅದು ನಮ್ಮೆಲ್ಲರ ಜೀವಿತಗಳನ್ನ ಕಟ್ಟುವುದಕ್ಕೆ ಸಾಮರ್ಥ್ಯವುಳ್ಳಂಥದ್ದು, ನಮ್ಮೆಲ್ಲರ ಬದುಕುಗಳನ್ನ ಕಟ್ಟುವುದಕ್ಕೆ ಸಾಮರ್ಥ್ಯವುಳ್ಳಂಥದ್ದು. ಆತನು ನಮ್ಮ ಜೀವಿತಗಳನ್ನ ಕಟ್ಟುವವನು. ಹಲ್ಲೆಲೂಯ. ಆತನ ವಾಕ್ಯ ಎಷ್ಟು ಪ್ರಭಾವಶಾಲಿಯಾದದಂತಂದ್ರೆ ಆತನು ಕೆಟ್ಟವರನ್ನ ಬದಲಾಯಿಸುವುದಕ್ಕೆ, ದುಷ್ಟ ಮನಸ್ಸುಗಳನ್ನ ಒಳ್ಳೆ ಮನಸ್ಸುಗಳಾಗಿ ಬದಲಾಯಿಸುವುದಕ್ಕೆ ಮಾತ್ರವಲ್ಲದೆ ಆತನ ವಾಕ್ಯ ರೋಗಿಗಳನ್ನ ಗುಣಪಡಿಸುವುದಕ್ಕೆ, ಆತನ ವಾಕ್ಯ ಸನ್ಮಾರ್ಗದಲ್ಲಿ ನಡೆಸುವುದಕ್ಕೆ ಅದ್ಭುತವಾದಂತಹ ಮಾರ್ಗದರ್ಶನವಾಗಿದೆ. ಹಲ್ಲೆಲೂಯ. ನಾವು ಇದನ್ನ ಮಾತನಾಡುವಂತ ದೈವಿಕವಾದ ಸಂದೇಶ, God will hear your voice. Hallelujah. God will hear. So speak positive and words of faith and prosperity and blessings. ಪ್ರಿಯ ದೇವರ ಮಕ್ಕಳೇ, ಈಗಿನ ಕ್ರಿಸ್ತೀಯ ಜೀವಿತದಲ್ಲಿ ನಾವು ಹಾದು ಬರ್ತಾ ಇರುವಾಗ ನಾವು ಕಾಲಘಟ್ಟಗಳನ್ನ ದಾಟಿ ಬರ್ತಾ ಇದ್ದೇವೆ. ಕಡೆ ದಿವಸಗಳಿಗೆ ನಾವು ಬಂದು ನಿಂತಿದ್ದೇವೆ. ಕಡೆ ದಿವಸಗಳಲ್ಲಿ ನಾವು ಬಂದು ನಿಂತಿರುವುದರಿಂದ ಅನೇಕರ ಆತ್ಮಿಕ ಜೀವಿತ ತಣ್ಣಗಾಗಿ ಹೋಗ್ತಾ ಇದೆ. ಕ್ರಿಸ್ತೀಯ ಜೀವಿತ ಆರ್ಭಟ ಜೀವಿತ ಅಲ್ಲ, ಕ್ರಿಸ್ತೀಯ ಜೀವಿತ ಆರಾಧನಾ ಜೀವಿತ. ಹಲ್ಲೆಲೂಯ. ಕ್ರಿಸ್ತೀಯ ಜೀವಿತ ಆರ್ಭಟಿಸುವಂತದ್ದಲ್ಲ, ಬದಲಾಗಿ ಕ್ರಿಸ್ತೀಯ ಜೀವಿತ ಆರಾಧ್ಯ ದೈವವನ್ನ ಆರಾಧಿಸುವಂತ ಜೀವಿತ. ಅನೇಕರ ಜೀವಿತಗಳು ಇವತ್ತಿನ ದಿನ ನಮ್ಮ ಕ್ರೈಸ್ತತ್ವದಲ್ಲಿ ಆರ್ಭಟಕಾರರಾಗಿ ಮಾರ್ಪಡ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನನ್ನ ನಿನ್ನ ಜೀವಿತದಲ್ಲಿ ಇವತ್ತು ನಿನ್ನ ಕ್ರಿಸ್ತಿಯ ಜೀವಿತ ಯಾವ ಮಟ್ಟದಲ್ಲಿದೆ, ನಿನ್ನ ಕ್ರಿಸ್ತಿಯ ನೆಲೆ ಹೇಗಿದೆ, ನಿನ್ನ ಕ್ರಿಸ್ತಿಯ ಬದುಕು ಹೇಗೆ ನಡೀತಾ ಇದೆ ಅನ್ನೋದು ಬಹಳ ಪ್ರಾಮುಖ್ಯ. ಪ್ರಿಯ ದೇವ ಜನವೇ, ನಾನು ಈ ದಿನ ವಿಶೇಷವಾಗಿ ದೇವರು ಕೇಳಿಸಿಕೊಳ್ಳುವ ದೇವರು. ಎಷ್ಟೋ ಸಾರಿ ನಾವು ದೇವರಿಗೆ ಹೇಳ್ತೇವೆ, ನೀನ್ ನನ್ನನ್ನು ನೋಡುವಂತ ದೇವರು ಅಂತ. ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇವರು ನಮ್ಮ ನೋಡುವಂತ ದೇವರು ಹೇಗೋ ಹಾಗೆಯೇ ನಮ್ಮ ಎಲ್ಲಾ ಕಾರ್ಯಗಳನ್ನ ಕೇಳಿಸಿಕೊಳ್ಳುವಂತ ದೇವರು. ಹಾಗನ್ನು ದೇವರಿಗೆ ಹೆಸರಿಡ್ತಾರೆ, ಸ್ವಾಮಿ ನೀನು ಎಲ್ಲವನ್ನ ನೋಡುವಂತ ದೇವರು, ನೀನೆಲ್ಲವನ್ನ ನೋಡುವಂತ ಲಾಹಿರೋಯಿ. ಅದೇ ರೀತಿಯಾಗಿ ಈ ದಿನ ನಾನು ಮಾತನಾಡುವಂತದ್ದು ನೋಡುವ ದೇವರು ಹೇಗೆಯೋ ಹಾಗೆ ಕೇಳಿಸಿಕೊಳ್ಳುವಂತ ದೇವರು. ಪ್ರಿಯ ದೇವರ ಮಕ್ಕಳ, ಇದಕ್ಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ವೇದ ಭಾಗ ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 21ನೇ ವಚನದಲ್ಲಿ ಈ ರೀತಿ ಬಂದಿದೆ, ಜೀವನ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದನ್ನ ಸ್ವಾಧೀನ ಮಾಡಿಕೊಳ್ತಾರಂತೆ. ಹಲ್ಲೆಲೂಯ. ಜೀವನ ಮರಣಗಳು
ನಾಲಿಗೆಯ ವಶ. ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ಬ್ರದುಕು ನೀನು ಮಾತನಾಡುವಂತ ಮಾತು ಬಹಳ ಪ್ರಾಮುಖ್ಯ. ಆ ಮಾತನ್ನ ಕೇಳಿಸಿಕೊಳ್ಳುವಂತ ದೇವರು ನಿನ್ನ ಬಳಿಯಲ್ಲಿ ಇದ್ದಾರೆ. ನೀನು ಏನ್ ಮಾತಾಡ್ತೀಯೋ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕು. ಸುಮಾರು ಜನರು ನಮ್ಮ ಮಾತುಗಳ ಮೇಲೆ ನಿಗಾ ಇಲ್ಲದೆ, ನಮ್ಮ ಮಾತುಗಳ ಮೇಲೆ ಗಮನ ಹರಿಸದೆ ನಾವು ಎಷ್ಟೋ ಸಾರಿ ನಮ್ಮ ಜೀವಿತಗಳಲ್ಲಿ ನಮ್ಮ ಬದುಕುಗಳನ್ನ ಹಾಳು ಮಾಡಿಕೊಳ್ತೇವೆ, ಆಶೀರ್ವಾದಗಳನ್ನ ಹಾಳು ಮಾಡಿಕೊಳ್ತೇವೆ. ಪ್ರಿಯ ದೇವ ಮಗುವೆ, ನೀನಿವತ್ತು ನಿನ್ನ ಜೀವಿತದಲ್ಲಿ ಯಾವ ಮಾತುಗಳನ್ನ ಆಡ್ತಾ ಇದೆಯೋ ಅದು ದೇವರು ಕೇಳಿಸ್ಕೊಳ್ತಾ ಇದ್ದಾನೆ. ನಿನ್ನ ಮಾತಿನ ಆಧಾರದ ಮೇಲೆ ನೀನು ಆಶೀರ್ವಾದ ಹೊಂದಿವಿ, ನಿನ್ನ ಮಾತಿನ ಆಧಾರದ ಮೇಲೆಯೇ ನೀನು ಆಶೀರ್ವಾದವನ್ನ ಕಳ್ಕೊಳ್ಳುವಿ. ಎಷ್ಟೋ ಸಾರಿ ನಾವು ಪ್ರಸಂಗಗಳನ್ನ ಕೇಳಿಸ್ಕೊಳ್ತೇವೆ, ಗಾಡ್ ವಿಲ್ ಪ್ರಾಸ್ಪರ್ ಯು ಅಂತ. ದೇವರು ನಿನ್ನ ಅಭಿವೃದ್ಧಿ ಪಡಿಸ್ತಾನೆ, ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ, ದೇವರು ನಿನ್ನನ್ನು ಉತ್ತಮ ಸ್ಥಾನಕ್ಕೆ ಏರಿಸ್ತಾನೆ ಅಂತ. ಪ್ರಿಯ ದೇವರ ಮಕ್ಕಳೇ, ಪ್ರತಿಯೊಂದು ಮಾತು ಒಂದು ಬೀಜವಿದ್ದಂತೆ. ನೀನು ಆಡುವಂತ ಪ್ರತಿಯೊಂದು ಮಾತು ಇಟ್ ಈಸ್ ಲೈಕ್ ಸೀಡ್, ಒಂದು ಬೀಜ ಇದ್ದಂತೆ. ಯಾವ ರೀತಿ ನೀವು ಬೀಜವನ್ನ ಭೂಮಿಗೆ ಹಾಕುವಾಗ ಆ ಬೀಜ ಮೊಳಕೆ ಹೊಡೆದು ಮಾತ್ರವಲ್ಲದೆ ಅದು ಬೇರಿಟ್ಟು ಆಚೆ ಬಂದು ಫಲ ಕೊಡುತ್ತೋ, ಅದೇ ರೀತಿ ನಿನ್ನ ಪ್ರತಿಯೊಂದು ಮಾತು ಕೂಡ ಇವತ್ತು ಭೂಮಿಯಲ್ಲಿ ನೆಡಲ್ಪಟ್ಟಂತ ಬೀಜದ ಹಾಗೆ, ಭೂಮಿಯಲ್ಲಿ ನೆಡಲ್ಪಟ್ಟಂತ ಬೀಜದ ಹಾಗೆ. ಆ ಬೀಜವನ್ನ ನೀನು ಯಾವ ಬೀಜವನ್ನ ಬಿತ್ತುತ್ತೀಯೋ ಅದೇ ನಿನಗೆ ಫಲವಾಗೋದು. ರಾಗಿಯನ್ನ ಬಿತ್ತಿದ್ರೆ ನೀನು ಗೋಧಿಯನ್ನ ಕೊಯ್ಯಲಾರೆ, ಗೋಧಿಯನ್ನ ಬಿತ್ತಿದ್ರೆ ನೀನು ಅಡಿಕೆಯನ್ನ ಬೆಳೆಯಲ್ಲ, ಆ ಅಡಿಕೆಯನ್ನ ಬೆಳೆಯುವುದಕ್ಕಾಗಲ್ಲ. ಅದೇ ರೀತಿಯಾಗಿ ಕ್ರಿಸ್ತಿಯ ಜೀವಿತದಲ್ಲಿ ನೀನು ಆಡುವಂತ ಪ್ರತಿಯೊಂದು ಮಾತು ಬಹಳ ಪ್ರಾಮುಖ್ಯ. ನೀನ್ ಏನು ಮಾತನ್ನ ಮಾತನಾಡ್ತೀಯೋ ಅದು ಬೀಜವಾಗಿ ಮಾರ್ಪಡುತ್ತದೆ. ಆ ಬೀಜ ಭೂಮಿಯಲ್ಲಿ ಬಿತ್ತಲ್ಪಟ್ಟು ಅದು ಮೊಳಕೆ ಹೊಡೆದು ಅದು ಕೊನೆಗೆ ಫಲ ಕೊಡುವಂತದ್ದಾಗಿದೆ. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ನಿನ್ನ ಮಾತು ಬಹಳ ಪ್ರಾಮುಖ್ಯ. ಆದುದರಿಂದ ದೇವರು ಕೇಳಿಸ್ಕೊಳ್ತಾನೆ, ಬಿ ಕೇರ್ಫುಲ್. ದೇವರು ಕೇಳಿಸ್ಕೊಳ್ತಾನೆ, ಬಿ ಕೇರ್ಫುಲ್. ದೇವರು ಕೇಳಿಸ್ಕೊಳ್ತಾನೆ, ಫಲ ಕೊಡ್ತಾನೆ, ಬಿ ಕೇರ್ಫುಲ್. ದೇವರು ಕೇಳಿಸ್ಕೊಳ್ತಾನೆ, ಆಡುವ ಮಾತಿನ ಮೇಲೆ ನಿಗಾ ಇರಲಿ. ದೇವರು ಕೇಳಿಸ್ಕೊಳ್ತಾನೆ, ನೀನು ಮಾತನಾಡುವಂತ ಮಾತಿನ ಮೇಲೆ ಜವಾಬ್ದಾರಿಕೆ ಇರಲಿ. ದೇವರು ಕೇಳಿಸ್ಕೊಳ್ತಾನೆ, ನೀನು ಆಡುವಂತ ಪ್ರತಿಯೊಂದು ಮಾತಿನ ಮೇಲೆ ಗಮನ ಹರಿಸಿ ಸ್ವಸ್ಥ ಬುದ್ಧಿಯಿಂದ ಮಾತನಾಡ. ಸುಮಾರು ಸಾರಿ ನಾವು ಅಂದ್ಕೊಳ್ತೇವೆ, ಪ್ರಿಯ ದೇವರ ಮಕ್ಕಳೇ, ನನ್ನ ಮಾತು ಯಾರು ಕೇಳಿಸ್ಕೊಳ್ಳೋದಿಲ್ಲ, ನಾನು ಮಾತನಾಡ್ಬೇಕಂತಿದ್ದೀನಿ, ನನ್ನ ಮಾತು ಯಾರು ಕೇಳಿಸ್ಕೊಳ್ಳೋದಿಲ್ಲ, ನಾನು ಮಾತನಾಡುವಾಗ ನನಗೆ ಜವಾಬ್ದಾರಿಕೆಯಿಂದ ಮಾತನಾಡುವುದಕ್ಕೆ ಆಗ್ತಾ ಇಲ್ಲ, ನನ್ನ ಮಾತಿನ ಮೇಲೆ ನನಗೆ ನಿಗಾ ಇಲ್ಲ, ನನ್ನ ಮಾತಿನ ಮೇಲೆ ನನಗೆ ಇಷ್ಟ ಬಂದ ಹಾಗೆ ನಾನು ಮಾತನಾಡ್ತಾ ಇದ್ದೀನಿ ಎಂಬುದಾಗಿ ಎಷ್ಟೋ ಸಾರಿ ನಮಗೆ ಅನಿಸ್ತದೆ. ಆದುದರಿಂದ ಇವತ್ತು ದೇವರು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ, ನಿನ್ನ ಮಾತಿನ ಮೇಲೆ ಪೂರ್ಣ ಗಮನವಿಡು, ಅದೇ ನಿನ್ನ ಬದುಕು. ದಟ್ ಈಸ್ ವಿಲ್ ಬಿಕಮ್ ಯುವರ್ ಡೆಸ್ಟಿನಿ. ಬಿ ವೆರಿ ಕೇರ್ಫುಲ್ ವಾಟ್ ಯು ಆರ್ ಗೋಯಿಂಗ್ ಟು ಸ್ಪೀಕ್. ನೀನು ಏನ್ ಮಾತನಾಡ್ಲಿಕ್ಕೆ ಹೋಗ್ತೀಯೋ ಅದರ ಮೇಲೆ ಬಹಳ ಗಮನ ಹರಿಸಿ ಮಾತನಾಡಬೇಕು. ಪ್ರಿಯ ದೇವರ ಮಕ್ಕಳೇ, ಜೀವನ ಮರಣಗಳು ನಾಲಿಗೆಯ ವಶ. ಆದುದರಿಂದ ನೀನು ಏನು ಮಾತನಾಡ್ತೀಯೋ ಅದರ ಮೇಲೆ ಗಮನ ಇರುತ್ತೆ. God hears every word you speak. Every word. ಪ್ರತಿಯೊಂದು ಮಾತನ್ನ ದೇವರು ಕೇಳಿಸ್ಕೊಳ್ತಾರೆ. ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಕೆಲಸದ ಜಾಗದಲ್ಲಿ, ನಿನ್ನ ಸ್ಕೂಲ್ನಲ್ಲಿ, ನಿನ್ನ ಕಾಲೇಜಿನಲ್ಲಿ, ನೀನು ಹಾದು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ನೀನು ಆಡುವಂತ ಪ್ರತಿಯೊಂದು ಮಾತನ್ನ ದೇವರು ಕೇಳಿಸ್ಕೊಳ್ತಾರೆ. ಆತನು ಕೇಳಿಸಿಕೊಳ್ಳದ ಹಾಗೆ ಕಿವುಡುತನ ಇರುವಂತ ದೇವರಲ್ಲ, ಆತನು ಎಲ್ಲವನ್ನ ಕೇಳಿಸಿಕೊಳ್ತಾನೆ. ನೀನು ಆಡುವಂತ ಪ್ರತಿಯೊಂದು ಮಾತನ್ನ ಕೇಳಿಸಿಕೊಳ್ತಾನೆ. ಆದುದರಿಂದ ಮಲಾಕಿಯನ್ನು ಬರೆದ ಪತ್ರಿಕೆ ಈ ರೀತಿ ಬಂದಿದೆ, ದೇವ ಜನರು ಮಾತನಾಡಿಕೊಳ್ಳುವಾಗ ಒಬ್ಬರಿಗೊಬ್ರು ಮಾತಾಡಿಕೊಳ್ಳುವಂತದ್ದನ್ನ ದೇವರು ಕಿವಿಗೊಟ್ಟು ಕೇಳ್ತಾರೆ. ಗಾಡ್ ಹಿಯರ್ಸ್. ಆತನಿಗೆ ಕೇಳಿಸ್ಕೊಳ್ಳೋದು ಬಹಳ ಇಷ್ಟ. ಪ್ರಾರ್ಥನೆ ಅಂತಂದ್ರೆ ಕಿರಿಚುವಂತದ್ದಲ್ಲ, ಪ್ರಾರ್ಥನೆ ಅಂತಂದ್ರೆ ಜೋರಾಗಿ ಅಳುವಂತದ್ದಲ್ಲ, ಪ್ರಾರ್ಥನೆ ಅಂತಂದ್ರೆ ಎದೆ ಬಡ್ಕೊಳ್ಳುವಂತದ್ದಲ್ಲ, ಪ್ರಾರ್ಥನೆ ಅಂತಂದ್ರೆ ಹಣೆ ಬಡ್ಕೊಳ್ಳುವಂತದ್ದಲ್ಲ, ಪ್ರಾರ್ಥನೆ ಅಂತಂದ್ರೆ ಏನೋ ಜೋರಾಗಿ ಅಳುವಂತದ್ದಲ್ಲ. ಪ್ರಾರ್ಥನೆ ಅಂತಂದ್ರೆ ನಿನ್ನ ಮಾತನ್ನ ದೇವರಿಗೆ ತಲುಪಿಸುವಂಥದ್ದು. ಎಷ್ಟೋ ದೇವರ ಮಕ್ಕಳು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಪ್ರಾರ್ಥನೆ ಅಂದ್ರೆ ಎದೆ ಬಡ್ಕೊಳ್ಳುವಂಥದ್ದು, ಪ್ರಾರ್ಥನೆ ಅಂತಂದ್ರೆ ಬಟ್ಟೆ ಹರ್ಕೊಳ್ಳುವಂಥದ್ದು, ಪ್ರಾರ್ಥನೆ ಅಂತಂದ್ರೆ ತಲೆ ಕೆದರ್ಕೊಳ್ಳುವಂಥದ್ದು, ಪ್ರಾರ್ಥನೆ ಅಂತಂದ್ರೆ ಜೋರಾಗಿ ಅಳುವಂಥದ್ದು. ನೋ, ಇಟ್ಸ್ ನಾಟ್ ಪ್ರೇಯರ್. The prayer means
ನನ್ನ ದೇವರು ನನ್ನನ್ನು ಕೇಳಿಸ್ಕೊಳ್ಬೇಕು. ದೇವರು ಬಹಳ ಅದ್ಭುತವಾಗಿ ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಆದ್ರಿಂದ ತುಂಬಾ ಜನರು ಯಾಕೆ ಪ್ರಾರ್ಥನೆ ಮಾಡಲ್ಲ ಅಂತಂದ್ರೆ, ತುಂಬಾ ಜನರಿಗೆ ಯಾಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ, ತಾವು ಯಾರೊಟ್ಟಿಗೂ ಜಾಸ್ತಿ ಮಾತನಾಡೋದಕ್ಕೆ ಬಯಸ್ತೇವೆ, ಯಾರೋ ನನ್ನ ಮಾತು ಕೇಳಿಸ್ಕೊಳ್ಬೇಕಂತ ಬಯಸ್ತೇವೆ. ಯಾಕೆ ದೇವರ ಮಕ್ಕಳು ಇವತ್ತಿನ ದಿನ ಅನೇಕ ಜನರು ಸಮಾಜದಲ್ಲಿ ದೇವರ ಮಕ್ಕಳು ಮಾತ್ರ ಅಲ್ಲ, ಅನೇಕ ಜನರು ಯಾಕೆ ದೇವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟ ಆಗಲ್ಲ ಅಂತಂದ್ರೆ, ತಮ್ಮ ಪ್ರಾರ್ಥನೆಯನ್ನ ಯಾವುದೋ ಮನುಷ್ಯ ಕೇಳಿಸ್ಕೊಳ್ಬೇಕು. ಹೆಂಡತಿ ಯೋಚನೆ ಮಾಡ್ತಾಳೆ, ನಾನು ಮಾತಾಡೋದನ್ನ ನನ್ನ ಗಂಡ ಕೇಳಿಸ್ಕೊಳ್ಬೇಕು. ಮಕ್ಕಳು ಯೋಚನೆ ಮಾಡ್ತಾರೆ, ನಾವು ಮಾತಾಡೋದನ್ನ ನಮ್ಮ ಅಪ್ಪ ಅಮ್ಮ ಕೇಳಿಸ್ಕೊಳ್ಬೇಕು. ಟೀಚರ್ ನಾನು ಟೀಚ್ ಮಾಡೋದನ್ನ ನನ್ನ ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಬೇಕು. ಇವೆಲ್ಲ ಸರಿಯೇ, ಆದ್ರೆ ಅಲ್ಟಿಮೇಟ್ ಆಗಿ ಪ್ರಾರ್ಥನೆ ಅಂತಂದ್ರೆ ದೇವರು ಕೇಳಿಸ್ಕೊಳ್ಳೋದು. ದೇವರು ನನ್ನ ಪ್ರಾರ್ಥನೆಯನ್ನ ಕೇಳಿಸ್ಕೊಳ್ತಾನೆ ಅನ್ನುವಂತ ಅದ್ಭುತವಾದ ಉದ್ದೇಶದೊಂದಿಗೆ ದೇವರನ್ನ ಪ್ರಾರ್ಥಿಸಬೇಕು. ನನ್ನ ಪ್ರಾರ್ಥನೆ ಕೇಳ್ತಾನೆ, ನನ್ನ ಸ್ವರಕ್ಕೆ ಕಿವಿಗೊಡ್ತಾನೆ, ನನ್ನ ಕಣ್ಣೀರಿಗೆ ಕಿವಿಗೊಡ್ತಾನೆ, ನನ್ನ ವೇದನೆಯನ್ನು ಅರ್ಥ ಮಾಡಿಕೊಳ್ತಾನೆ ಅನ್ನುವಂತ ಭಾವನೆಯಿಂದ ಯೇಸುವಿನ ಬಳಿಗೆ ಬರಬೇಕು. ಯಾಕೆ ಇವತ್ತಿನ ದಿನ ಮನುಷ್ಯನ ಬಳಿಗೆ ಜಾಸ್ತಿ ಓಡ್ತಾನೆ ಅಂತಂದ್ರೆ, ಮನುಷ್ಯ ಕೇಳಿಸ್ಕೊಳ್ಳೋದು ಕಣ್ಣು ಮುಂದೆ ಇದೆ, ದೇವರು ಕೇಳಿಸ್ಕೊಳ್ಳೋದು ಕಾಣಿಸಲ್ಲ, ಅದಕ್ಕೆ ಮನುಷ್ಯನ ಮುಂದೆ ಓಡ್ತಾ ಇಲ್ಲ. ಎಷ್ಟು ನೀನು ಮನುಷ್ಯನ ಸ್ವರವನ್ನ ಕೇಳಿಸ್ಕೊಳ್ಬೇಕು, ನನ್ನ ಕಣ್ಣೀರು ಕೇಳಿಸ್ಕೊಳ್ಬೇಕು, ನನ್ನ ವೇದನೆ ಕೇಳಿಸ್ಕೊಳ್ಬೇಕು, ನನ್ನ ಅಂತರಂಗದ ನೋವು ಕೇಳಿಸ್ಕೊಳ್ಬೇಕಂತ ಎಷ್ಟು ಮನುಷ್ಯನ ಮುಂದೆ ಓಡ್ತೀಯೋ ಅಷ್ಟು ಮನುಷ್ಯ ನಿನ್ನನ್ನು ರಿಜೆಕ್ಟ್ ಮಾಡ್ತಾನೆ, ಅಷ್ಟು ಮನುಷ್ಯ ನಿನ್ನ ಶಬ್ದಕ್ಕೆ ಕಿವಿಗೊಡಲ್ಲ, ಅಷ್ಟು ನಿನ್ನ ಮನಸ್ಸಿಗೆ ಅರ್ಥ ಆಗೋ ರೀತಿಯಲ್ಲಿ ನಡ್ಕೊಳ್ಳಲ್ಲ. ಅದೇ ನೀನು ದೇವರ ಬಳಿ ವಾಸಿಸು, ದೇವರ ಪ್ರಾರ್ಥನೆಯನ್ನು ಕೇಳಬೇಕು. ಅದಕ್ಕೆ ಕೀರ್ತನೆ 65ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಬಂದಿದೆ, ಪ್ರಾರ್ಥನೆಯನ್ನು ಕೇಳುವವನೇ ನಾನೆಲ್ಲರೂ ನಿನ್ನ ಬಳಿಗೆ ಬಂದಿದ್ದಾರೆ. ಪ್ರಾರ್ಥನೆಯನ್ನು ಕೇಳುವವನು ಒಬ್ಬನೇ ಒಬ್ಬ, ಸಮಸ್ತ ಜನರ ಕೂಗನ್ನು ಕೇಳುವವನು ಒಬ್ಬನೇ ಒಬ್ಬ. ಆತನು ಸೃಷ್ಟಿಕರ್ತನಾದ ದೇವರು, ಆತನು ಜೀವಸ್ವರೂಪನಾದ ದೇವರು, ಆತನು ಮಹಿಮೆಯುಳ್ಳ ದೇವರು, ಆತನು ಮಹಾಪ್ರಭಾವವುಳ್ಳ ದೇವರು. ಆತ ನಿನ್ನ ಸ್ವರವನ್ನು ಕೇಳಿಸ್ಕೊಳ್ತಾನೆ, ನಿನ್ನ ಹತ್ರ ಕೇಳಿಸ್ಕೊಳ್ಳೋಕೆ ಆತನಿಗೆ ಇಷ್ಟ, ನಿನ್ನ ಮಾತು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟ. ದೇವರೊಂದು ಯಾಕೆ ಮಾತನಾಡಬಾರದು? ಯಾಕೆ ಮನುಷ್ಯ ಜೊತೆ ಮಾತನಾಡಿ ಕೆಟ್ಟವರಾಗ್ತಾ ಇದೆಯಾ? ಯಾಕೆ ಮನುಷ್ಯರ ಜೊತೆ ಜಾಸ್ತಿ ಮಾತನಾಡಿ ಕೆಟ್ಟವರಾಗ್ತಾ ಇದ್ದೀರಿ? ಯಾಕೆ ನಿನ್ನ ಅವಶ್ಯಕತೆಗಳಿಗಾಗಿ ಜನರ ಹತ್ರ ಬೇಡಿ ಯಾಕೆ ನೀನು ಕೆಟ್ಟ ಸ್ಥಾನದಲ್ಲಿ ಕುಳಿತಿದ್ದಿ? ಮನುಷ್ಯನ ಬಳಿ ನೀನು ಬೇಡಿ ಅಥವಾ ಮನುಷ್ಯನ ಜೊತೆ ಮಾತನಾಡಿ ನೀನು ಹೆಸರು ಯಾಕೆ ಕೇಳಿಸ್ಕೊಳ್ತಾ ಇದೆಯಾ? ಒಂದ್ಸಾರಿ ನಿನ್ನ ಮುಖವನ್ನು ದೇವರ ಕಡೆ ತಿರುಗಿಸಿ ನೋಡು, ಒಂದ್ಸಾರಿ ನೀನು ದೇವರ ಸಮ್ಮುಖದಲ್ಲಿ ತಿರುಗಿಸಿ ನೋಡು, ದೇವರ ಸಮ್ಮುಖದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಆತನ ಮುಖವನ್ನು ನೋಡು, ಆತನ ಜೊತೆ ಹೆಚ್ಚು ಮಾತನಾಡು. ಸ್ಪೀಕ್ ವಿತ್ ಗಾಡ್, ದೇವರೊಂದಿಗೆ ಹೆಚ್ಚು ಮಾತನಾಡು. ನಿನ್ನ ಪ್ರಯಾಣದಲ್ಲಿ ದೇವರೊಟ್ಟಿಗೆ ಮಾತನಾಡು, ನಿನ್ನ ಕೆಲಸದ ಜಾಗದಲ್ಲಿ ದೇವರೊಟ್ಟಿಗೆ ಜಾಸ್ತಿ ಮಾತನಾಡು, ನಿನ್ನ ಕುಟುಂಬದಲ್ಲಿ ದೇವರೊಟ್ಟಿಗೆ ಜಾಸ್ತಿ ಮಾತನಾಡು. ನೋಡಿಲ್ಲ, ಸ್ವಲ್ಪ ಕೊಡಪ್ಪ. ದೇವರೊಂದಿಗೆ ಮಾತನಾಡಬೇಕು. ಹೆಚ್ಚು ಯಾರೊಟ್ಟಿಗೆ ಮಾತನಾಡ್ತೀಯೋ ಅವರ ಹಾಗೆ ನೀನು ಮಾರ್ಪಡ್ತೀಯ. ಹೆಚ್ಚು ಯಾರೊಟ್ಟಿಗೆ ಮಾತನಾಡ್ತೀಯೋ ಅವರು ನಿನ್ನ ಸ್ವರವನ್ನು ಕೇಳಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ಹೆಚ್ಚು ನೀನು ದೇವರೊಟ್ಟಿಗೆ ಮಾತನಾಡುವಾಗ ದೇವರು ನಿನ್ನ ಸ್ವರಕ್ಕೆ ಕಿವಿಗೊಡ್ತಾರೆ. ಸರ್ವಶಕ್ತನಾದ ದೇವರು, ಅದ್ಭುತನಾದಂತ ದೇವರು, ಮಹಿಮೆಯುಳ್ಳ ದೇವರು ನಿನ್ನ ಸ್ವರವನ್ನು ಕೇಳಿಸಿಕೊಡ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಜೀವನ ಮರಣಗಳು ನಾಲಿಗೆಯ ವಶ. ದೇವರೊಟ್ಟಿಗೆ ಮಾತನಾಡು, ದೇವರು ಕೇಳಿಸ್ಕೊಳ್ತಾನೆ. ಸೃಷ್ಟಿಕರ್ತನೊಟ್ಟಿಗೆ ಮಾತನಾಡು, ಸೃಷ್ಟಿಕರ್ತನೇ ಸ್ವರವನ್ನು ಕೇಳಿಸ್ಕೊಳ್ತಾನೆ. ಪರಾತ್ಪರನಾದ ದೇವರೊಟ್ಟಿಗೆ ಮಾತನಾಡು, ಆತನು ನಿನ್ನ ಕೂಗಿಗೆ ಕಿವಿಗೊಟ್ಟು ನಿನ್ನ ಆಶೀರ್ವಾದ ಮಾಡ್ತಾನೆ. ಆರೋಗ್ಯ ಸರಿ ಇಲ್ವಾ? ಹಣಕಾಸಿನ ವ್ಯವಸ್ಥೆ ಸರಿ ಇಲ್ವಾ? ಕುಟುಂಬದ ವ್ಯವಸ್ಥೆ ಸರಿ ಇಲ್ವಾ? ಗಂಡ ಸರಿ ಇಲ್ವಾ? ಹೆಂಡತಿ ಸರಿ ಹೋಗ್ಬೇಕಾ? ಯಾರ ಹತ್ರ ಮಾತನಾಡಬೇಕು? ದೇವರ ಹತ್ರ ಮಾತನಾಡಬೇಕು. ಸೊಸೆ ಸರಿ ಇಲ್ವಾ? ಜನರ ಹತ್ರ ಮಾತನಾಡಿದಷ್ಟು ನೀ ಕೆಟ್ಟವಳಾಗ್ತೀಯ. ಅತ್ತೆ ಸರಿ ಇಲ್ವಾ? ಅತ್ತೆಯ ಬಗ್ಗೆ ತಪ್ಪು ಮಾತನಾಡುವಾಗ ನೀ ಕೆಟ್ಟವಳಾಗ್ತೀಯ. ಗಂಡ ಸರಿ ಇಲ್ವಾ? ಪಕ್ಕದ ಮನೆ ಹೆಂಗಸತ್ರ ಮಾತನಾಡುವಾಗ ನಿನ್ನ ಗೌರವ ಹಾಳಾಗುತ್ತೆ. ಹೆಂಡತಿ ಸರಿಯಾಗಬೇಕಾ? ಇನ್ನೊಬ್ಬ ಪರಪುರುಷನ ಹತ್ರ, ಸ್ನೇಹಿತನ ಹತ್ರ ಹಂಚಿಕೊಳ್ಳುವಾಗ ನೀ ಕೇವಲವಾಗಿ ಮಾರ್ಪಡ್ತೀಯ. ಅದೇ ನೀನ್ ದೇವರ ಹತ್ರ ಮಾತನಾಡು. ಸ್ಪೀಕ್ ಟು ಗಾಡ್, ದೇವರ ಜೊತೆ ಮಾತನಾಡು ತಾಯಿ. ನಿನ್ನ ಎಲ್ಲ ಪರಿಸ್ಥಿತಿಗಳ ಬಗ್ಗೆ ದೇವರ ಹತ್ರ ಮಾತನಾಡು. ಪ್ರೇಯರ್ ಮೀನ್ಸ್ ಇಟ್ಸ್ ನಾಟ್ ಶೌಟಿಂಗ್. Prayer means it's not crying. Prayer means it's speaking to God. ದೇವರಿಗೆ ಮಾತನಾಡುವುದು. ದೇವರೇ, ನನ್ನ ಜೀವನದಲ್ಲಿ ಸನ್ನಿವೇಶ ಇದೆ, ನನ್ನ ಬದುಕಿನಲ್ಲಿ ಸನ್ನಿವೇಶ ಇದೆ, ನನ್ನ ಕುಟುಂಬದಲ್ಲಿ ಸನ್ನಿವೇಶ ಇದೆ, ನನ್ನ ಸೇವೆಯಲ್ಲಿ ಸನ್ನಿವೇಶ ಇದೆ, ನನ್ನ ಜೀವನದಲ್ಲಿ ಸನ್ನಿವೇಶ ಇದೆ. ಐ ಕಾಂಟ್, ನನ್ನಿಂದ ಆಗದು ಸ್ವಾಮಿ.
ನನ್ನಿಂದ ಈ ಸನ್ನಿವೇಶವನ್ನು ನಿಭಾಯಿಸುವುದಕ್ಕೆ ಸಾಗದು, ನನ್ನಿಂದ ಈ ಬದುಕನ್ನು ನಡೆಸುವುದಕ್ಕೆ ಆಗದು, ನನ್ನ ಬದುಕಿನಲ್ಲಿ ಮುಂದೆ ಹೋಗಲಿಕ್ಕೆ ಆಗದು. ಐ ಕಾಂಟ್ ಲಾರ್ಡ್. ಆದುದರಿಂದ ನಿನ್ನನ್ನು ಮರೆ ಹೋಗ್ತೇನೆ, ನಿನ್ನ ಕಾರ್ಯವನ್ನು ಮರೆ ಹೋಗ್ತೇನೆ, ನಿನ್ನ ವಾಕ್ಯವನ್ನ ಮರೆ ಹೋಗ್ತೇನೆ. ಮಂಜುಳ ಅವನು ಕೂಸ, ನಾನು ನಿನ್ನನ್ನ ಮರೆ ಹೋಗ್ತೇನೆ. ಅವನು ಕೂಸ, ನಿನ್ನನ್ನ ನಾನು ಮರೆ ಹೋಗ್ತೇನೆ. ಹಲ್ಲೆಲೂಯ. ನಾನು ನನ್ನ ಜೀವಿತದಲ್ಲಿ ನನ್ನ ಎಲ್ಲಾ ಸಂಗತಿಗಳಲ್ಲಿ ನಾನು ನಿನ್ನನ್ನ ಮರೆ ಹೋಗ್ತೇನೆ. ಕೂಸ್ಬಿಡ ಆಚೆ ಕಳಿಸಿಲ್ಲ, ನಾನು ನಿನ್ನನ್ನ ಮರೆ ಹೋಗ್ತೇನೆ. ಲಾರ್ಡ್, ಐ ಡಿಪೆಂಡ್ ಆನ್ ಯು. ಸಾಧುಗಳಿಂದ ಪ್ರಿಯ ದೇವರ ಮಕ್ಕಳೇ, ನೀನು ಮಾತನಾಡುವಂತ ಪ್ರತಿಯೊಂದು ಮಾತು ಬಹಳ ಪ್ರಾಮುಖ್ಯ. ಆದುದರಿಂದ God will hear every words which you speak. ನೀನು ಮಾತನಾಡುವಂತ ಪ್ರತಿಯೊಂದು ಮಾತನ್ನ ಆತನು ಕೇಳಿಸಿಕೊಳ್ತಾನೆ. ಆದುದರಿಂದ ಪ್ರತಿಯೊಂದು ಮಾತು ಎಚ್ಚರಿಕೆಯಿಂದ ಮನೆಯಲ್ಲಿ ಆಡು. ಪ್ರತಿಯೊಂದು ಮಾತನ್ನ ಬಹು ಜಾಗರೂಕತೆಯಿಂದ ಆಡು. ಕುಟುಂಬದಲ್ಲಿರಬಹುದು, ಕೆಲಸದ ಜಾಗದಲ್ಲಿರ್ಬೋದು, ನಿನ್ನ ಪ್ರಾರ್ಥನಾ ಜೀವಿತದಲ್ಲಿರ್ಬೋದು, ಸಭೆ ಒಳಗಡೆ ಇರ್ಬೋದು, ಎಲ್ಲೆಲ್ಲಿ ನೀನು ಮಾತನಾಡ್ತೀಯೋ ಬಹು ಜಾಗರೂಕತೆಯಿಂದ ಮಾತನಾಡು. ಬಹಳ ಪ್ರಾಮುಖ್ಯ. ಮಾತ್ರವಲ್ಲದೆ ಪ್ರಿಯ ದೇವರ ಮಕ್ಕಳೇ, ನನ್ನ ನಿನ್ನ ಜೀವಿತದಲ್ಲಿ ಎರಡನೇದಾಗಿ ಸ್ಪೀಕ್ ಫೇತ್, ನಾಟ್ ಫಿಯರ್. ನಂಬಿಕೆಯಿಂದ ಮಾತನಾಡು, ಭಯವನ್ನಲ್ಲ. ವಾಟ್ ಇಸ್ ದ ಮೀನಿಂಗ್ ಆಫ್ ಫೇತ್? ನಂಬಿಕೆ ಅಂತಂದ್ರೆ ಏನು? FAITH, faith ಅಂತಿದೆ. Forget all I trust him. Forget all I trust him. Faith and fear, there is different definition in the Bible. ವಿಭಿನ್ನವಾದಂತ ಅತಿಶಯವಾದಂತ ಒಂದು ವ್ಯಾಖ್ಯಾನವನ್ನ ನಮಗೆ ದೇವರ ವಾಕ್ಯದ ಮೂಲಕವಾಗಿ ಸಿಗುತ್ತೆ. ಫೇತ್ ಅಂದ್ರೆ ಫಾರ್ಗೆಟ್ ಆಲ್ ಐ ಟ್ರಸ್ಟ್ ಹಿಮ್. ಫಿಯರ್ ಅಂದ್ರೆ ಫಾರ್ಗೆಟ್ ಎವ್ರಿಥಿಂಗ್ ಅಂಡ್ ರನ್. ಅಂದ್ರೆ ಅರ್ಥ ಏನಂದ್ರೆ, ನಂಬಿಕೆಗೂ ಭಯಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನಂದ್ರೆ, ನಂಬಿಕೆಯಿಂದ ಮಾತನಾಡುವಾಗ ನಂಬಿಕೆ ಅಂದ್ರೆ ನಾನು ಅನ್ನುವಂಥದ್ದನ್ನ ಮರೆತು ಕ್ರಿಸ್ತನ ಮೇಲೆ ಭರವಸೆ ಇರುವುದು, ದೇವರ ಮೇಲೆ ಭರವಸೆ ಇಟ್ಟು ಬದುಕುವಂಥದ್ದು, ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಟು ಬದುಕುವಂಥದ್ದು. ನಾನು ಅನ್ನುವಂಥದ್ದನ್ನ ಮರಿಬೇಕು. ಭಯ ಅಂತಂದ್ರೆ ಎಲ್ಲವನ್ನ ಮರೆತು ಓಡುವಂತ, ಕುಟುಂಬವನ್ನ ಮರೆತು ಓಡು, ಜೀವಿತದ ಜವಾಬ್ದಾರಿಕೆಗಳನ್ನ ಮರೆತು ಓಡು, ಕುಟುಂಬದ ಜವಾಬ್ದಾರಿಕೆಗಳನ್ನ ಮರೆತು ಓಡು. ಎಷ್ಟೋ ಜನರಿಗೆ ಗೊತ್ತು ಎಲ್ಲವನ್ನ ಮರೆತು ಓಡ್ತಾ ಇದ್ದಾರೆ. ಯಾವುದ್ರ ಕಡೆಗೆ? ಶೂನ್ಯದ ಕಡೆಗೆ ಓಡ್ತಾ ಇದ್ದಾರೆ. ಭಯ. ಎಷ್ಟೋ ದೇವರ ಮಕ್ಕಳುಗಳು ಭಯದ ವಾತಾವರಣದಲ್ಲಿ ಜೀವಿಸ್ತಾ ಇದ್ದೇವೆ. ಆದುದರಿಂದ ನೀನ್ ಏನ್ ಮಾತನಾಡ್ತೀಯೋ ಅದನ್ನ ದೇವರು ಕೇಳಿಸ್ಕೊಳ್ತಾನೆ. ನಿನ್ನ ಮೇಲೆ ನಂಬಿಕೆ ಇಟ್ಟು ಮಾತನಾಡ್ತಾ ಇದೆಯೋ, ಇಲ್ಲ ದೇವರ ಮೇಲೆ ಭರವಸೆ ಇಟ್ಟು ಮಾತನಾಡ್ತಾ ಇದೆಯೋ? ನೀನ್ ನಿನ್ನ ಮೇಲೆ ಭರವಸೆ ಇಟ್ಟಷ್ಟು ನೀನ್ ಎಲ್ಲವನ್ನ ಮರೆತು ಎಲ್ಲಿಗೆ ಓಡ್ತೀಯ? ಶೂನ್ಯದ ಕಡೆಗೆ ಓಡ್ತೀಯ. ಅವಶ್ಯಕತೆ ಇದಿರುವಂತ ಸ್ಥಳಗಳಿಗೆ ಓಡ್ತೀಯ. ಎಷ್ಟೋ ಜನರು ತಮಗೆ ಆತಂಕ ಉಂಟಾದಾಗ, ತಮಗೆ ಭಯ ಉಂಟಾದಾಗ, ನಾನು ಅನ್ಯರ ಬಗ್ಗೆ ಮಾತನಾಡ್ತಾ ಇಲ್ಲ, ಕ್ರೈಸ್ತರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ತಮಗೆ ನಂಬಿಕೆ ಕಮ್ಮಿ ಆದಾಗ, ನಂಬಿಕೆಯಲ್ಲಿ ಅವರು ದೃಢವಾಗಿಲ್ಲದೆ ಇರುವಾಗ ಅವರು ಓಡುವಂತದ್ದು ಎಲ್ಲಿಗೆ? ಎಲ್ಲವನ್ನ ಮರೆತು ಫಿಲಂ ಥಿಯೇಟರ್ ಓಡುವಂತ ಕ್ರೈಸ್ತರಿದ್ದಾರೆ, ಎಲ್ಲವನ್ನ ಮರೆತು ಕುಡಿತನಕ್ಕೆ ಓಡುವಂತ ಕ್ರೈಸ್ತರಿದ್ದಾರೆ, ದೇವರ ಮಕ್ಕಳಿದ್ದಾರೆ. ಎಲ್ಲವನ್ನ ಮರೆತು, ಅಂದ್ರೆ ದೇವರ ವಾಕ್ಯವನ್ನ ಮರೆತು, ದೇವರ ಪ್ರಸನ್ನತೆಯನ್ನು ಮರೆತು, ದೇವರ ಸಾನ್ನಿಧ್ಯವನ್ನು ಮರೆತು, ದೇವರೊಂದಿಗಿನ ಸಂಬಂಧವನ್ನು ಮರೆತು ಓಡ್ತಾ ಇದ್ದಾರೆ. They are running behind ಸೀರಿಯಲ್ಗಳಿಂದ ಓಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಯಾಕೋ ಬೇಸರ ಆಗ್ತಾ ಇದೆ. ಫಿಲಂಗಳನ್ನ ಗಂಟೆ ಗಂಟೆ ನೋಡ್ಕೊಂಡು ಕೂತ್ಕೊಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಟೆನ್ಷನ್ ಆಗ್ತಾ ಇದೆ, ಏನೋ ಭಯ ಆಗ್ತಾ ಇದೆ. ಅದಕ್ಕೆ ಅದನ್ನ ನೋಡಿದ್ರೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತೆ. Many people, many Christians, they are running behind something which God doesn't like. ದೇವರು ಇಷ್ಟಪಡದೆ ಇರುವಂತ ಅನೇಕ ಸಂಗತಿಗಳ ಕಡೆಗೆ ಓಡ್ತಾ ಇದ್ದಾರೆ. What is the difference between faith and fear?
ಫೇತ್ ಅಂತಂದ್ರೆ ಫರ್ಗೆಟ್ ಆಲ್ ಐ. ನೀನು ಯಾವಾಗ ನಿನ್ನನ್ನು ಮರೆತೀಯೋ ಆಗ ನೀನು ದೇವರಲ್ಲಿ ಭರವಸೆ ಇಡ್ತೀಯ. ನೀನು ಅಂತ ಯಾವಾಗ ಬದುಕ್ತೀಯೋ ಅವಾಗ ಎಲ್ಲವನ್ನ ಮರೆತು ಓಡ್ತೀಯ ಅಂತ. ಅವಾಗ ಭಯ ಸ್ಟಾರ್ಟ್ ಆಗುತ್ತೆ ನಿನಗೆ. ನಿನ್ನ ಮೇಲೆ ಭರವಸೆ ಇಟ್ಟಾಗ ಭಯ, ನಿನ್ನ ನಂಬಿಕೆ ಮೇಲೆ ಭರವಸೆ ಇಟ್ಟಾಗ ಭಯ, ನಿನ್ನ ಜ್ಞಾನದ ಮೇಲೆ ಭರವಸೆ ಇಟ್ಟಾಗ ಭಯ, ನಿನ್ನ ಸ್ವಂತ ಶಕ್ತಿ ಮೇಲೆ ಓಡುವಾಗ ಭಯ, ನಿನ್ನ ಸ್ವಂತ ಸಾಮರ್ಥ್ಯದ ಮೇಲೆ ಓಡುವಾಗ ಭಯ, ನಿನ್ನ ಸ್ವಂತ ಆರೋಗ್ಯದ ಶಕ್ತಿ ಮೇಲೆ ಓಡುವಾಗ ಭಯ. ಎಷ್ಟೋ ಜನರು ಇವತ್ತು ತಮ್ಮ ಸ್ವಂತ ಸಾಮರ್ಥ್ಯದ ಹಿಂದೆ ಓಡ್ತಾ ಇದ್ದಾರೆ, ಸ್ವಂತ ಸಾಮರ್ಥ್ಯದ ಬಲದಿಂದ ಓಡ್ತಾ ಇದ್ದಾರೆ. ಡೋಂಟ್ ರನ್ ಬಿಹೈಂಡ್ ಯುವರ್ ಓನ್ ಸ್ಟ್ರೆಂತ್. ನಾನು ಈ ದಿನಗಳಲ್ಲಿ ಒಂದು 2-3 ದಿನಗಳಿಂದ ನಾನು ದೇವರ ಸಮ್ಮುಖದಲ್ಲಿ ನಿಶಬ್ದವಾಗ್ತಾ ಇದ್ದೀನಿ. ಕಲಿತಾ ಇರೋದೇನು ಗೊತ್ತಾ? ಪರಾತ್ಪರನಾದ ದೇವರು, ಆ ಸರ್ವಶಕ್ತನಾದ ದೇವರು, ಆ ಜೀವಸ್ವರೂಪನಾದ ದೇವರು, ಅವರ ಮೇಲೆ ಅಪಾರವಾದ ನಂಬಿಕೆ ಇರಬೇಕು, ಅವರ ಮೇಲೆ ಅಪಾರವಾದ ಭರವಸೆ ಇಟ್ಟು ಜೀವಿಸಬೇಕು. ನಿನಗೆಷ್ಟೇ ಜ್ಞಾನ ಇರಲಿ, ನಿನಗೆಷ್ಟೇ ವಿವೇಕ ಇರಲಿ, ನಿನಗೆಷ್ಟೇ ಸಾಮರ್ಥ್ಯ ಇರಲಿ, ನಿನ್ನ ಹತ್ರ ಎಷ್ಟೇ ಹಣ ಇರಲಿ, ವಾಟ್ ಎವರ್ ಇಟ್ ಮೇ ಬಿ, forget all I, trust him. ನಂಬಿಕೆಯನ್ನು ಮಾತನಾಡು, ನಿನ್ನನ್ನು ಮರೆತು ಬಿಡು. ಎಷ್ಟು ನೀನು ಅಂತ ಓಡ್ತೀಯೋ ಆಗ ಭಯ ಸ್ಟಾರ್ಟ್ ಆಗುತ್ತೆ. ಯಾವಾಗ ಭಯ ಸ್ಟಾರ್ಟ್ ಆಗ್ತೀಯೋ ಅವಾಗ ನೀನು ಓಡ್ತೀಯ. ಯಾವುದರಿಂದ ಓಡ್ತೀಯ? ಲೋಕದ ಹಿಂದೆ ಓಡ್ತೀಯ, ಲೋಕದ ಕಾರ್ಡ್ಗಳಿಂದ ಓಡ್ತೀಯ, ATM ಕಾರ್ಡ್ಗಳಿಂದ ಓಡ್ತೀಯ, ಕ್ರೆಡಿಟ್ ಕಾರ್ಡ್ಗಳಿಂದ ಓಡ್ತಾ ಇದೆಯಾ, ಸಾಲದಿಂದ ಓಡ್ತೀಯ. You will run here and there and you lost. ನಿನ್ನ ಜೀವಿತದಲ್ಲಿ ಎಲ್ಲವನ್ನ ಕಳ್ಕೊಂಡಿರ್ತೀಯ. ಆದುದರಿಂದ ನಂಬಿಕೆಯಿಂದ ಮಾತನಾಡು. ಸ್ಪೀಕ್ ಫೇತ್. ನಂಬಿಕೆಯಿಂದ ಮಾತನಾಡು. ಆರೋಗ್ಯ ಸರಿ ಇಲ್ವಾ? ಅಯ್ಯೋ ನನಗೆ ಆರೋಗ್ಯ ಸರಿ ಇಲ್ಲ, ಆರೋಗ್ಯ ಸರಿ ಇಲ್ಲ. ಎಷ್ಟು ಸಾರಿ ನೀನು ಹೇಳ್ತೀಯೋ ನೀನು ಬೀಜವನ್ನ ಬಿತ್ತೀಯ. ನಿನ್ನ ಆರೋಗ್ಯ ಸರಿ ಇಲ್ಲ ಅನ್ನುವಂಥ ಬೀಜವನ್ನ ಬಿತ್ತೀಯ. ಅಯ್ಯೋ ಸಾಲ, ನನಗೆ ಸಂಕಟ ಜಾಸ್ತಿ. ನೀನು ಎಷ್ಟು ಮಾತನಾಡ್ತೀಯೋ ನೀನು ಸಾಲದ ಬೀಜವನ್ನು ಬಿತ್ತೀಯ. ಅಯ್ಯೋ ನನ್ನ ಮನೆ ಸರಿ ಇಲ್ಲ, ನನ್ನ ಮನೆ ಸರಿ ಇಲ್ಲ ಅಂತ ಎಷ್ಟು ಹೇಳ್ತೀಯೋ ಅಷ್ಟು ನೀನು ಬೀಜವನ್ನ, ತಪ್ಪಾದ ಬೀಜವನ್ನ ಬಿತ್ತೀಯ. ಅಯ್ಯೋ ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ಅಯ್ಯೋ ನನ್ನ ಗುಣ ಸರಿ ಇಲ್ಲ, ಅಯ್ಯೋ ನನ್ನ ಮನೆ ಸರಿ ಇಲ್ಲ, ಅಯ್ಯೋ ನನ್ನ ಆರೋಗ್ಯ ಸರಿ ಇಲ್ಲ, ಅಯ್ಯೋ ನನ್ನ ಆಶೀರ್ವಾದ ಇಲ್ಲ, ಅಯ್ಯೋ ನನ್ನ ಶಾಪ ನನ್ನ ಮನೆಯಲ್ಲಿದೆ. ಎಷ್ಟು ನೀನು ತಪ್ಪಾದದನ್ನು ಮಾತನಾಡ್ತೀಯೋ ಅಷ್ಟನ್ನ ನೀನು ಬಿತ್ತೀಯ. ಏನ್ ಬಿತ್ತೀಯೋ ಅದನ್ನೇ ಕೊಯ್ತೀಯೋ. ಆದುದರಿಂದ ದೇವರ ಮೇಲೆ ಭರವಸೆ ಬಿಟ್ಟು ನಂಬಿಕೆಯನ್ನ ಮಾತನಾಡು. ದೇವರ ಮೇಲೆ ಭರವಸೆ, ನಾವು ಬದುಕ್ತಾ ಇರೋದು ದೇವರ ಮೇಲೆ ನಂಬಿಕೆಯಿಂದಲೇ ಹೊರತು. ಅದಕ್ಕೆ ದೇವರ ವಾಕ್ಯದಲ್ಲಿ ಈ ರೀತಿ ಬಂದಿದೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ನೀತಿವಂತನು ATM ಕಾರ್ಡ್ನಿಂದ ಬದುಕಲ್ಲ, ನೀತಿವಂತನು ಕ್ರೆಡಿಟ್ ಕಾರ್ಡ್ಗಳಿಂದ ಬದುಕಲ್ಲ, ನೀತಿವಂತ ತನಗಿರುವಂತ ಆಸ್ತಿಯಿಂದ ಬದುಕಲ್ಲ, ನೀತಿವಂತನು ತನಗಿರುವಂತ ಹಣದಿಂದ ಬದುಕಲ್ಲ, ನೀತಿವಂತನು ತನ್ನ ಜೋಬ್ನಲ್ಲಿರುವಂತ ಫೈನಾನ್ಸ್ ನಿಂದ ಬದುಕಲ್ಲ, ನೀತಿವಂತನು ತನ್ನ ಬಳಿ ಇರುವಂತ ಆದಾಯದಿಂದ ಬದುಕಲ್ಲ, ನೀತಿವಂತನು ತನ್ನ ಬಳಿ ಇರುವಂತ ಯಾವ ಐಶ್ವರ್ಯದಿಂದಲೂ ಬದುಕೋದಿಲ್ಲ. ನೀತಿವಂತನು ಬದುಕುವಂತದ್ದು ನಂಬಿಕೆಯಿಂದ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಆ ನಂಬಿಕೆ ಏನಾಗಬೇಕು ಗೊತ್ತಾ? ಕ್ರಿಸ್ತನೇ ನನ್ನ ದೇವರು, ಕ್ರಿಸ್ತನೇ ನನ್ನ ದೈವ, ಕ್ರಿಸ್ತನೇ ನನಗೆ ಸಮಸ್ತ, ಕ್ರಿಸ್ತನೇ ನನ್ನ ಜ್ಞಾನ, ಕ್ರಿಸ್ತನೇ ನನ್ನ ಬಲ, ಕ್ರಿಸ್ತನೇ ನನ್ನ ಶಕ್ತಿ, ಕ್ರಿಸ್ತನೇ ನನ್ನ ಆರೋಗ್ಯ, ಕ್ರಿಸ್ತನೇ ನನ್ನ ಸಾಮರ್ಥ್ಯ, ಕ್ರಿಸ್ತನೇ ನನ್ನ ಐಶ್ವರ್ಯ, ಕ್ರಿಸ್ತನೇ ನನಗೆ ಎಲ್ಲವೂ ಸಮಸ್ತವೂ ಆಗ್ತದೆ. ನೀನು ಯಾವಾಗ ಬದುಕಿಯೋ ಆಗ ನಿರೀಕ್ಷೆ ಜಾಸ್ತಿ ಆಗುತ್ತೆ, ಆಗ ಭರವಸೆ ಜಾಸ್ತಿ ಆಗುತ್ತೆ. ಎಷ್ಟು ನಿರೀಕ್ಷೆ ಜಾಸ್ತಿ ಆಗುತ್ತೋ, ಎಷ್ಟು ದೇವರ ಮೇಲೆ ಭರವಸೆ ಜಾಸ್ತಿ ಆಗುತ್ತೋ ಅಷ್ಟು ನಿನ್ನ ಜೀವಿತ ಆನಂದಕರವಾಗಿ, ಸಂತೋಷಕರವಾಗಿ, ನೆಮ್ಮದಿಕರವಾಗಿ. ನೀನು ಯಾವಾಗ ನಿನ್ನ ಸಾಮರ್ಥ್ಯದ ಮೇಲೆ ಬದುಕ್ತೀಯೋ ಆಗ ನೀವೇನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಮಲಕಿಯನು ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ ಈ ರೀತಿ ಬಂದಿದೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ಎಲ್ಲರನ್ನ ದೇವರ ಆತ್ಮನಿಂದ ಸಾಧ್ಯ, ದೇವರಿಂದ ನಿನ್ನ ಜೀವಿತ ಸಾಧ್ಯ, ದೇವರಿಂದ ಮಾತ್ರವೇ ನಿನಗೆ ಎಲ್ಲ ಸಾಧ್ಯ. ಆದುದರಿಂದ ಸ್ಪೀಕ್ ಫೇತ್ ನಾಟ್ ಫಿಯರ್. ನಂಬಿಕೆಯನ್ನ ನೀನು ಜೀವಿತದಲ್ಲಿ ಮಾತನಾಡು. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 20ನೇ ವಚನ. If you say to this mountain, be removed and be cast into the sea, and do not doubt in your heart, it will be done. ಪ್ರಿಯ ದೇವರ ಮಕ್ಕಳೇ,
ಮಾರ್ಕನ ಬರೆಸುವ ವಾರ್ತೆ 11:23 ಬಂದಿದೆ, ಈ ಬೆಟ್ಟಕ್ಕೆ ಕಿತ್ತಿಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ನೀವು ಸಂಶಯ ಪಡದೆ ಹೇಳಿದ್ರೆ ನೀನು ಹೇಳಿದಂತೆಯೇ ಆಗುವುದಂತ. ನೀನು ಹೇಳಿದಾಗೆ ಆಗುತ್ತೆ. ಇವತ್ತು ನೀನೇನು ಹೇಳ್ತಾ ಇದೀಯ? ನಂಬಿಕೆಯ ಮಾತುಗಳನ್ನ ಹೇಳ್ತಾ ಇದೀಯಾ, ಇಲ್ಲ ಅಪನಂಬಿಕೆಯ ಮಾತುಗಳನ್ನ ಹೇಳ್ತಾ ಇದೀಯಾ? ನೀನು ನಂಬಿಕೆಯ ಮಾತುಗಳನ್ನ ಹೇಳ್ತಾ ಇದೀಯಾ, ಸಂದೇಹದ ಮಾತುಗಳನ್ನ ಹೇಳ್ತಾ ಇದೀಯಾ? ಒಂದು ವೇಳೆ ಸನ್ನಿವೇಶ ನಿನ್ನ ಎದುರುಗಡೆ ಬಹಳ ವಿಪರ್ಯಾಸವಾಗಿ ಕಾಣ್ತಾ ಇತ್ತು. ಇಸ್ರಾಯೇಲ್ಯರ ಮುಂದೆ ಕೆಂಪು ಸಮುದ್ರ ದೊಡ್ಡದಾಗಿ ಕಾಣಿಸ್ತು. ಬಹಳ ದೊಡ್ಡದಾಗಿ ಕಾಣಿಸಿದಾಗ ಬಹಳ ವಿಶಾಲವಾಗಿ ಕಾಣಿಸ್ತಂತೆ ಸಮುದ್ರ. ಬಹಳ ವಿಶಾಲವಾಗಿತ್ತು, ಬಹಳ ದೊಡ್ಡದಾಗಿತ್ತು. ಈ ಕಣ್ಣೆತ್ತಿ ನೋಡಿದಾಗ ಎಲ್ಲೂ ಏನು ಕಾಣಿಸ್ತಿಲ್ಲ, ಬರೀ ನೀರೇ ಕಾಣಿಸ್ತವೆ. ನಿನ್ ಜೀವಿತದಲ್ಲಿ ಕೂಡ ಅದೇ ರೀತಿ ಕಾಣಿಸ್ತಾ ಇದೆಯಾ? ಭಯ ಪಡಬೇಡ. ನೀವು ಪ್ರಾರ್ಥಿಸಿದಷ್ಟು ಯಾವ ಕಾರ್ಯ ಆಗಲಿಲ್ವಾ? ಪ್ರಾರ್ಥಿಸಿದಷ್ಟು ಏನು ನಡೀಲಿಲ್ವಾ? ನೀನು ಜೋರಾಗಿ ಕೂಗಿ ಪ್ರಾರ್ಥಿಸಿರ್ಬೋದು, ಕಣ್ಣೆ ಸುರಿಸಿರ್ಬೋದು. ಈಗ ನಂಬಿಕೆಯಿಂದ ನೋಡಿ, ನಂಬಿಕೆಯಿಂದ ನನ್ನ ಕಷ್ಟಕ್ಕೆ ಹೇಳು, ನಂಬಿಕೆಯಿಂದ ನನ್ನ ಪ್ರಾಬ್ಲಮ್ ಹೇಳು. ನನ್ನ ದೇವರು ದೊಡ್ಡವನು. ಕೀರ್ತನೆಗಾರನು ಹೇಳ್ತಾನೆ, ನಮ್ಮ ದೇವರು ದೊಡ್ಡವನು, ಸ್ತುತ್ಯನೂ ಆಗಿದ್ದಾನೆ. ಆತನು ದೊಡ್ಡವನು, ಸ್ತುತ್ಯನೂ ಆಗಿದ್ದಾನೆ. ಆತನು ದೊಡ್ಡವನು. ನಿನ್ನ ಸಮಸ್ಯೆಗಿಂತ ಆತನು ದೊಡ್ಡವನು. ನಿನ್ನ ಕಷ್ಟಕ್ಕಿಂತ ಆತನು ದೊಡ್ಡವನು. ನಿನ್ನ ಪ್ರಾಬ್ಲಮ್ಸ್ಗಿಂತ ಆತನು ದೊಡ್ಡವನು. ನಿನ್ನ ಸನ್ನಿವೇಶಕ್ಕಿಂತ ಆತನು ದೊಡ್ಡವನು. ನಿನ್ನ ಕಾಯಿಲೆಗಿಂತ ಆತನು ದೊಡ್ಡವನು. ನಿನ್ನ ಡೌಟ್ಸ್ಗಳಿಗಿಂತ ಆತನು ದೊಡ್ಡವನು. ನಿನ್ನ ಎಲ್ಲಾ ಸಂಗತಿಗಳಲ್ಲಿ ನಿನ್ನ ಸೋಲುವಿಕೆಗಿಂತ ಆತನು ದೊಡ್ಡವನು. ಆತನು ದೊಡ್ಡವನಾಗಿದ್ದಾನೆ. ಆತನು ದೊಡ್ಡವನಾಗಿರೋದ್ರಿಂದ, ಆತನು ಸ್ತುತ್ಯನಾಗಿರೋದ್ರಿಂದ ಆತನಿಗೆ ಹೇಳು, ಸ್ವಾಮಿ ನೀನು ದೊಡ್ಡವನು. ಆತನು ಎಲ್ಲವನ್ನ ಬದಲಾಯಿಸುವುದಕ್ಕೆ ಶಕ್ತನು. ಎಲ್ಲ ಮನಸ್ಸುಗಳನ್ನ ಬದಲಾಯಿಸುವುದಕ್ಕೆ ಶಕ್ತನು. ಎಲ್ಲ ಪರಿಸ್ಥಿತಿಗಳನ್ನ ಬದಲಾಯಿಸುವುದಕ್ಕೆ ಶಕ್ತನು. ಎಲ್ಲ ಮನುಷ್ಯರಿಗೆ ನೂತನ ಹೃದಯ ಕೊಟ್ಟು ಬದಲಾಯಿಸುವುದಕ್ಕೆ ಆತನ ಶಕ್ತನಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಡೋಂಟ್ ಸ್ಪೀಕ್ ಫಿಯರ್ ಬಟ್ ಸ್ಪೀಕ್ ಫೇತ್. ಭಯ ಅಂತಂದ್ರೆ ನಡೆಯದೇ ಇರುವುದನ್ನ ನಡೆದಿದೆ ಎಂಬ ಭ್ರಮೆಯಲ್ಲಿದ್ದು ಆತಂಕ ಪಡುವಂಥದ್ದು. ಇನ್ನು ನಿಮಗೆ ನಮ್ಮ ಹಳ್ಳಿ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗುವ ರೀತಿ ಹೇಳ್ಬೇಕಂದ್ರೆ, ಪ್ರವಾಹ ಇನ್ನೂ ಬಂದಿಲ್ಲ, ಪ್ರವಾಹ ಬಂದ್ಬಿಡ್ತು ಅಂತ ಹೇಳಿ ಮರಕ್ಕೆ ನೇಣಾಕೊಡೋದು. ಪ್ರವಾಹನೇ ಬಂದಿಲ್ಲ, ಇನ್ನು ನೀರು ಹರಿದು ಬಂದಿಲ್ಲ, ಸುಮ್ಮನೆ ಎಲ್ಲೋ ಒಂದು ಕಡೆ ಒಂದು ಹನಿ ನೋಡ್ಬಿಟ್ಟು ಇಲ್ಲೇ ಭಯ ಪಟ್ಕೊಂಡು ದೊಡ್ಡ ಪ್ರವಾಹ ಬಂತಪ್ಪ ಅಂತ ಹೇಳಿ ಹೋಗಿ ಮರಕ್ಕೆ ನೇಣಾಕೊಡೋದು. ಭಯ ಅಂದ್ರೆ ತುಂಬಾ ಜನರು ದೇವರ ಮಕ್ಕಳು ನಡೆಯದೆ ಇರುವುದನ್ನ ನಡೆದು ಬಿಡುತ್ತೇನೋ ಅನ್ನುವಂತ ಭಯದಲ್ಲಿ ಜೀವಿಸ್ತಾ, ನಡೆದು ಬಿಡುತ್ತೇನೋ ಅನ್ನುವಂತ ಆತಂಕದಲ್ಲಿ ಜೀವಿಸುತ್ತಾ ಸಮಾಧಾನ ಕಳ್ಕೊಳ್ತಾರೆ, ಶಾಂತಿ ಕಳ್ಕೊಳ್ತಾರೆ, ಪ್ರಾರ್ಥನಾ ಜೀವಿತ ಕಳ್ಕೊಳ್ತಾರೆ, ಆರಾಧನಾ ಜೀವಿತ ಕಳ್ಕೊಳ್ತಾರೆ, ಭಕ್ತಿ ಜೀವಿತ ಕಳ್ಕೊಳ್ತಾರೆ, ವಾಕ್ಯದೊಟ್ಟಿಗಿನ ಸಂಬಂಧ ಕಳ್ಕೊಳ್ತಾರೆ, ದೇವರೊಟ್ಟಿಗಿನ ಸಂಬಂಧವನ್ನ ಕಳ್ಕೊಂಡ್ಬಿಡ್ತಾರೆ. ಆದುದರಿಂದ ಭಯದ ವಾತಾವರಣದಲ್ಲಿ ಜೀವಿಸಬೇಡ. Don't live under the fear, but live by faith, because ನಿನ್ನ ದೇವರು ದೊಡ್ಡವನಾಗಿದ್ದಾನೆ. ಆತನ ಎಲ್ಲ ಸನ್ನಿವೇಶಗಳು ಬದಲಾಯಿಸುವುದಕ್ಕೆ ಶಕ್ತಿ, ಎಲ್ಲ ಸಂಗತಿಗಳು. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಂಬಿಕೆಯನ್ನ ಮಾತನಾಡಿ. ಯಾವ್ದು ಮಾತನಾಡಬೇಕು? ನಂಬಿಕೆಯನ್ನ ಮಾತನಾಡಿ. ಎಷ್ಟು ನಂಬಿಕೆಯನ್ನು ಮಾತನಾಡ್ತೀಯೋ ಅಷ್ಟು ಆಶೀರ್ವಾದವನ್ನ ಕಾಣ್ತೀಯ. ನಂಬಿಕೆ ಅಂತಂದ್ರೆ ಏನು? ಎರಡು, ನಂಬಿಕೆ ಮತ್ತೆ ಭಯ. ಭಯ ಅಂತಂದ್ರೆ ನಡೆಯದೇ ಇರುವಂತದನ್ನ ನಡೆದು ಬಿಡುತ್ತೇನೋ ಅನ್ನುವಂತ ಭಯದಲ್ಲಿ, ಆತಂಕದಲ್ಲಿ ಸೆಲ್ಫ್ ಸೂಸೈಡ್ ಮಾಡಿಕೊಳ್ಳುವುದು. ಬಟ್ ನಂಬಿಕೆ ಅಂತಂದ್ರೆ ಇಬ್ರಿಯರಿಗೆ ಬರೆದ ಪತ್ರಕ್ಕೆ 11ನೇ ಅಧ್ಯಾಯ 1ನೇ ವಚನದ ಪ್ರಕಾರ, ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ಕಣ್ಣಿಗೆ ಕಾಣದವುಗಳ ವಿಷಯದಲ್ಲಿ ಭರವಸೆದಿಂದಿರುವುದು. ಅನಾರೋಗ್ಯನ ಆರೋಗ್ಯ ಇದೆ ಅಂತ ನಂಬೋದು, ಸಾಲನ ನನ್ನ ಸಾಲದಲ್ಲಿ ಇಲ್ಲ ಅಂತ ನಂಬೋದು, ಕಷ್ಟಗಳ ನನ್ನ ಕಷ್ಟದಲ್ಲಿ ಇಲ್ಲ ಅಂತ ನಂಬೋದು, ಎಜುಕೇಶನ್ ಜ್ಞಾನ ಇಲ್ವಾ, ದೇವರ ಜ್ಞಾನ ಕೊಟ್ಟಿದ್ದಾರೆ ಅಂತ ನಂಬೋದು. ಕ್ರೈಸ್ತಿಯ ಜೀವಿತಕ್ಕೆ ನಂಬಿಕೆ ಅನ್ನೋದು ಬಹಳ ಪ್ರಾಮುಖ್ಯ. ಅನೇಕರ ನಂಬಿಕೆ ಕಾರಣ ಹೋಗ್ತಾ ಇದೆ. ಅನೇಕರ ಬಲವಾದ ನಂಬಿಕೆ ಐಶ್ವರ್ಯದ ಮೇಲಿದೆ, ದೇವರ ಮೇಲಿಲ್ಲ.
ಅನೇಕರ ಬಲವಾದ ನಂಬಿಕೆ ತಮ್ಮ ಕೆಲಸದ ಮೇಲಿದೆ, ದೇವರ ಮೇಲಿಲ್ಲ. ಅನೇಕರ ಬಲವಾದ ನಂಬಿಕೆ ದೇವರ ಮಹಿಮೆಯ ಮೇಲೆ ಇರುವಂತದ್ರ ಬದಲು ಇವತ್ತು ಅವರ ಸಾಮರ್ಥ್ಯದ ಮೇಲೆ, ಅವರ ಶಕ್ತಿಗಳ ಮೇಲೆ, ಅವರ ವಿವೇಕಗಳ ಮೇಲೆ. ನೋಡಿ, ಜ್ಞಾನ ಹೆಚ್ಚಾಗುತ್ತೆ. ಜ್ಞಾನ ಹೆಚ್ಚಾದಾಗ ಮನುಷ್ಯ ಜ್ಞಾನದ ಮೇಲಿರುವಷ್ಟು ನಂಬಿಕೆ ದೇವರ ಮೇಲಿಲ್ಲ. ನಾನು ಸಾರಿ ಬೈಕ್ ಅನ್ನ ರಿಪೇರಿ ಮಾಡಿಸ್ತಾರೆ. ನನಗೆ ಬಹಳ ಪರಿಚಯ ಇರುವಂತ ವ್ಯಕ್ತಿ ಕೂತ್ಕೊಂಡು ನಾನು ಅವನ ಜೊತೆ ಮಾತನಾಡುವಾಗ, ಅಂದ್ರೆ ಇಬ್ರು ಕ್ಲಾಸ್ಮೇಟ್ಸ್ ಜೊತೆಯಲ್ಲಿ ಓದ್ತಾರೆ. ನಾನು ಅವನ ಜೊತೆ ಮಾತನಾಡ್ತಿರುವಾಗ ಅವನು ಹೇಳ್ದ, ನೋಡು, ನಾನು ಎಷ್ಟು ಚೆನ್ನಾಗಿ ವಾಹನವನ್ನ ರಿಪೇರಿ ಮಾಡ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ನಾನು ಇದನ್ನ ಸರ್ವಿಸ್ ಮಾಡ್ತಾ ಇದ್ದೀನಿ, ಏನ್ ನನ್ನ ಜ್ಞಾನ ಏನು, ಯಾರು ನನ್ನ ಮಾಡಕ್ಕಾಗಲ್ಲ ಅಂತ ಹೇಳಿ ಸ್ಪಾನರ್ ಹಿಡಿದು ಸುತ್ತಾ ಇದ್ದ. ಹಾಗೆ ನಾನು ಹೇಳಿದೆ, ಅವನ ಸ್ಪಾನರ್ನ ಹಿಂಗ್ ಸುತ್ತುವಾಗ ನಾನು ಒಂದು ಮಾತು ಹೇಳಿದೆ, ಒಂದು ವೇಳೆ ನೀನ್ ತಿರುಗಿಸುವಾಗಲೇ ದೇವರು ನಿನಗೆ ಜ್ಞಾನವನ್ನು ತೆಗೆದ್ರೆ ಹೆಂಗಿರುತ್ತೆ? ಒಂದು ವೇಳೆ ನೀನೀಗ ಆ ಚಕ್ರ ತಿರುಗಿಸುವಾಗ ಹೆಂಗ್ ತಿರುಗಿಸ್ಬೇಕನ್ನುವಂತ ಜ್ಞಾನವನ್ನು ದೇವರು ತೆಗೆದ್ರೆ ನಿನ್ ಲೈಫ್ ಹೆಂಗಿರುತ್ತೆ? ನೀನ್ ಎಲ್ಲ ಇಂಜಿನ್ ನ ಪ್ರತಿಯೊಂದು ಪಾರ್ಟ್ಸ್ ಬಿಚ್ಚಿಟ್ಬಿಟ್ಟು ತಿರುಗಿ ಹಾಕ್ಬೇಕಾದ್ರೆ ಹೆಂಗ್ ಹಾಕ್ಬೇಕು ಅನ್ನೋ ಜ್ಞಾನ ಆ ಪರಮಾತ್ಮನ ದೇವರು ಬಿಚ್ಚಿಟ್ರೆ ಹಿಂಗಿರುತ್ತೆ ಅಂದಾಗ ಅವನು ಒಂದು ಕ್ಷಣ ಮೌನ ಆಗ್ಬಿಟ್ಟ. ಪ್ರಿಯ ದೇವರ ಮಕ್ಕಳೇ, ನಾವು ಈ ಲೋಕದಲ್ಲಿ ಬದುಕಬೇಕಾಗಿರೋದು ದೇವರ ಮೇಲೆ ನಂಬಿಕೆ ಇದ್ರೆ. ಈ ಲೋಕದಲ್ಲಿ ದೇವರು ನಮ್ಗೆ ಎಷ್ಟೇ ಜ್ಞಾನ ಕೊಟ್ಟಿರಲಿ, ವಿವೇಕ ಕೊಟ್ಟಿರಲಿ, ಆರೋಗ್ಯ ಕೊಟ್ಟಿರಲಿ, ಏನೇ ಕೊಟ್ಟಿರಲಿ, ನಾವು ಬದುಕಬೇಕಾಗಿದ್ದು ದೇವರ ಮೇಲೆ ನಂಬಿಕೆಯಿಂದ. ಒಂದು ವೇಳೆ ಎಷ್ಟೋ ಜನರು ಜ್ಞಾನವನ್ನ ಕಳ್ಕೊಂಡವರು ನಮ್ಮ ಮುಂದೆ ಇದ್ದಾರೆ, ಬೀದಿ ಅಲಿತಾರೆ. ಸುಜ್ಞಾನವುಳ್ಳಂತವರು ಬೀದಿಗೆ ಬಂದಂತ ನಮ್ಮ ಕಣ್ಣು ಮುಂದೆ ಇದೆ. ದೊಡ್ಡ ಎಜುಕೇಶನಿಸ್ಟ್ಗಳು ನಮ್ಮ ಕಣ್ಣು ಮುಂದೆ ಜ್ಞಾನ ಕಳ್ಕೊಂಡವರಾಗಿ ಬೀದಿ ಮೇಲೆ ಬಂದಿರೋದನ್ನ ಕಾಣ್ತಾ ಇದ್ದೇವೆ. ಆದುದರಿಂದ ಪ್ರತಿಯೊಬ್ಬ ದೇವರ ಮಗು ತಮ್ಮ ಜೀವಿತದಲ್ಲಿ ಇನ್ನು ಬದುಕಬೇಕಾಗಿದ್ದು ದೇವರ ಮೇಲಿನ ನಂಬಿಕೆಯಿಂದ. ದೇವರ ಮೇಲೆ ಅಪಾರವಾದ ಭರವಸೆ ಇಟ್ಟು ಬದುಕಬೇಕು. ಪ್ರತಿದಿನ ದೇವರ ಮೇಲೆ ಭರವಸೆ ಇಟ್ಟು ಬದುಕಬೇಕು. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ನಂಬಿಕೆಯನ್ನ ಮಾತನಾಡೋ, ಭಯವನ್ನಲ್ಲ. ಮೂರನೇದಾಗಿ ಪ್ರಿಯ ದೇವರ ಮಕ್ಕಳೇ, ಸ್ಪೀಕ್ ಪ್ರಾಸ್ಪರಿಟಿ ನಾಟ್ ಕರ್ಸ್. ಸ್ಪೀಕ್ ಪ್ರಾಸ್ಪರಿಟಿ ನಾಟ್ ಕರ್ಸ್. ದೇವರು ಕೇಳಿಸ್ಕೊಳ್ತಾನೆ ಅಂದ್ರೆ ಪ್ರಾಸ್ಪರಿಟಿ ಅಂತಂದ್ರೆ ಇವತ್ತಿನ ದಿನ ಯಾವುದರ ಕುರಿತು ಮಾತನಾಡಬೇಕು? ಅಭಿವೃದ್ಧಿ ಅಂದ್ರೆ ಯಾವುದು? ಯೋಹಾನನು, ಅಪೊಸ್ತಲನಾದ ಯೋಹಾನನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರವೇ. ಮೊಟ್ಟ ಮೊದಲನೇದಾಗಿ ಪ್ರಾಸ್ಪರಿಟಿ ಆರಂಭ ಆಗಬೇಕಾಗಿರೋದು The inner man should prosper. ಇವತ್ತಿನ ದಿನ ದೈಹಿಕವಾದ ಮನುಷ್ಯ ಪ್ರಾಸ್ಪರಿಟಿ ಹೊಂದ್ತಾ ಇದ್ದಾನೆ. ಅಂದ್ರೆ ಮಾನಸಿಕವಾದ ಮನುಷ್ಯ, ದೈಹಿಕವಾದಂತ ಮನುಷ್ಯ ಅಭಿವೃದ್ಧಿ ಆಗ್ತಾ ಇದ್ದಾನೆ. ಒಳಗಡೆ ಎಷ್ಟೋ ಕ್ರೈಸ್ತರು ಪ್ರಾಸ್ಪರಿಟಿಯನ್ನು ಅನುಭವಿಸ್ತಾ ಇಲ್ಲ. ಎಫೆಸದವರಿಗೆ ಬರೆದ ಪತ್ರಿಕೆ ಈ ರೀತಿ ಬಂದಿದೆ, ಪರಲೋಕದ ಸಕಲ ಆತ್ಮೀಯ ವರಗಳು, ದ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್. ಆತ್ಮಿಕ ಮನುಷ್ಯನ ಬೆಳವಣಿಗೆಯನ್ನು ಎಷ್ಟೋ ಜನರು ಏನ್ ಮಾಡ್ತಾ ಇಲ್ಲ, ಪ್ರಶಸ್ತಿಯನ್ನ ಕೊಡ್ತಾ ಇಲ್ಲ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಅಂದ್ರೆ ಅರ್ಥ ಏನು? ದೇವರು ಅಲ್ಲಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮನುಷ್ಯನ ಆಂತರಿಕ ಜೀವಿತದ ಬಗ್ಗೆ ತೋರಿಸ್ಕೊಡ್ತಾ ಇದ್ದ. ಅಪೊಸ್ತಲನಾದ ಪೌಲನೇ ಬರೆದಿದ್ದು, ಎಲ್ಲ ಅಭಿವೃದ್ಧಿ ಆಗ್ಬೇಕಾಗಿರೋದು ನೀನು ಆತ್ಮ ವಿಷಯದಲ್ಲಿ. ಎಷ್ಟು ಜನರು ತಮ್ಮ ಆತ್ಮಿಕ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ, ಆತ್ಮಿಕವಾದ ಆರಾಧನಾ ಜೀವಿತದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನರ ಸಭೆಗಳು ಇವತ್ತು ಏನಾಗ್ತಾ ಇದೆ ಅಂತಂದ್ರೆ, ಫಿಸಿಕಲ್ ಬ್ಲೆಸ್ಸಿಂಗ್ಸ್ ನ ಪ್ರಾಸ್ಪರಿಟಿ ಬಗ್ಗೆ ಮಾತನಾಡ್ತಿರುವಾಗ ಎಲ್ಲರೂ ಐಶ್ವರ್ಯವಂತರಾಗ್ತಾ ಇದ್ದಾರೆ. ಇವತ್ತು ನಾನು ಕೇಳೋದು, ನಿಜವಾದ ಆಶೀರ್ವಾದ ಯಾವುದಂದ್ರೆ, ನಿಜವಾದ ಅದ್ಭುತ ಯಾವುದು ಅಂದ್ರೆ, ನಿಜವಾದ ಸಮೃದ್ಧಿ ಯಾವುದು ಅಂದ್ರೆ, ನನ್ನ ಪ್ರಕಾರ ಒಬ್ಬ ಮನುಷ್ಯ ತನ್ನ ಜೀವಿತ ಕಾಲದಲ್ಲೆಲ್ಲ ಪ್ರತಿದಿನ ಜೀವಿಸುವಾಗ ನಿಜವಾಗ್ಲೂ ಅವನು ದೇವರಲ್ಲಿ ಸಂತೃಪ್ತಿ ಅಭಿವೃದ್ಧಿ ಆಗಿದ್ದಾನೆ ಅಂತಂದ್ರೆ, ಅದರ ಅರ್ಥ ಅವನ ಗುಣ ಏನಂತಂದ್ರೆ, ಅವನು ದೇವರ ವಾಕ್ಯಕ್ಕೆ ಹೋಗ್ತಾನೆ, ದೇವರ ವಾಕ್ಯದಲ್ಲಿ ಬದುಕ್ತಾನೆ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾನೆ, ದೇವರ ವಾಕ್ಯದೊಟ್ಟಿಗೆ ನಡೀತಾನೆ, ದೇವರ ವಾಕ್ಯವನ್ನ ಪ್ರಾಧಾನ್ಯತೆಯಾಗಿ ತೆಗೆದುಕೊಳ್ತಾನೆ, ಪ್ರತಿದಿನ ದೇವರ ವಾಕ್ಯದಲ್ಲಿ ಜೀವಿಸ್ತಾನೆ.
ಅದೇ ನನ್ನ ಪ್ರಕಾರ ನಿಜವಾದ ಅಭಿವೃದ್ಧಿ ಯಾವುದು ಅಂತ ವಾಕ್ಯದೊಟ್ಟಿಗೆ ಸಂಬಂಧ. ಅದಕ್ಕೆ ಅಪೊಸ್ತಲರನ್ನ ಯೇಸು ಸ್ವಾಮಿ ಕೇಳ್ತಾರೆ, ಎಲ್ಲರೂ ನನ್ನನ್ನು ಬಿಟ್ಟು ಹೋದ್ರು, ನೀವು ನನ್ನನ್ನು ಬಿಟ್ಟು ಹೋಗ್ಬೇಕೆಂಬುದಾಗಿ ಇದೀರಾ ಅಂತ ಕೇಳಿದಾಗ, ಸ್ವಾಮಿ ನಾವೆಲ್ಲಿಗೆ ಹೋಗೋಣ, ನಾವು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನುಂಟು ಮಾಡುವಂತ ವಾಕ್ಯಗಳು. ನಿಜವಾದ ಆತ್ಮಿಕತ್ವ ಯಾವುದು ಗೊತ್ತಾ? ನಿಜವಾದ ಆತ್ಮಿಕತ್ವದ ಅಭಿವೃದ್ಧಿ ಯಾವುದು ಗೊತ್ತಮ್ಮ? ನೀನು ಯಾವಾಗ ಪ್ರತಿದಿನ ಏನೇ ಕೆಲಸ ಕಾರ್ಯಗಳಲ್ಲಿ ನಿನಗೆ ವಾಕ್ಯ ನೆನಪಾಗುತ್ತೋ, ವಾಕ್ಯದ ಜೀವಿತ ನೆನಪಾಗುತ್ತೋ, ವಾಕ್ಯ 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 ವಾಕ್ಯ. ಯಾರು ವಾಕ್ಯದಲ್ಲಿ ಜೀವಿಸ್ತಾರೋ, ಯಾರು ವಾಕ್ಯದೊಟ್ಟಿಗೆ ನಡೀತಾರೋ, ಯಾರು ವಾಕ್ಯದ ಅನುಭವದಲ್ಲಿ ಜೀವಿಸ್ತಾರೋ, ಆ ವ್ಯಕ್ತಿಗಳೇ ನಿಜವಾದ ಅಭಿವೃದ್ಧಿ ಹೊಂದಿರುವಂತಹ ವ್ಯಕ್ತಿಗಳು. ಕಾಲ ಮೇಲೆ ಕಾಲು ಕುಡಿಸಿಕೊಂಡೆ ದೇವರನ್ನು ಅಭಿವೃದ್ಧಿ ಪಡಿಸಿದ್ರು. ನನ್ನ ಮನೆ ಮೇಲೆ ಮನೆ ಕಟ್ಟಿದೆ, ನಾನು ಅಭಿವೃದ್ಧಿ ಆದೆ? ನೋ. ನಾನು ಒಂದು ಬೈಕ್ ಇತ್ತು, ಈಗ 2 ಬೈಕ್ ಆಯ್ತು. ನನಗೆ 1 ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು, ಈಗ 2 ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ನನಗೆ 10,000 ಆದಾಯ ಇತ್ತು, ನನಗೆ 50,000 ಆದಾಯ ಬಂತು. ನೋ, ದಟ್ ಇಸ್ ನಾಟ್ ಪ್ರಾಸ್ಪರಿಟಿ ಅಕಾರ್ಡಿಂಗ್ ಟು ದಿ ವರ್ಡ್ ಆಫ್ ಗಾಡ್. ಹಾಗಾದ್ರೆ ನಿಜವಾದ ಪ್ರಾಸ್ಪರಿಟಿ ಯಾವುದು? ಆತ್ಮವಿಷಯದಲ್ಲಿ ಅಭಿವೃದ್ಧಿ ಆಗಬೇಕು. ನಿನ್ನ ಆತ್ಮಿಕ ವಿಚಾರದಲ್ಲಿ ನೀನು ದೇವರೊಟ್ಟಿಗೆ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಬೇಕು. ಅದರರ್ಥ ವಾಕ್ಯಕ್ಕೆ ನೀನು ಬೇರು ಹೊಂದಬೇಕು. ನಿನ್ನ ಎಲ್ಲ ಸಂಗತಿಗಳಲ್ಲಿ ವಾಕ್ಯ ನಿನಗೆ ನೆನಪಾಗಬೇಕು, ವಾಕ್ಯ ಆಧಾರವಾಗಬೇಕು. ಬೈಬಲ್ ನೀನು ಎಲ್ಲಿಯವರೆಗೂ ನೀನು ಮಾಡುವಂತ ಎಲ್ಲ ಕೆಲಸದಲ್ಲಿ ದೇವರ ವಾಕ್ಯ ನಿನಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ನೀನು ಅಭಿವೃದ್ಧಿ ಆಗಲಿಲ್ಲ. ಎಲ್ಲಿಯವರೆಗೂ ನಿನ್ನ ಜೀವಿತದಲ್ಲಿ ಐಶ್ವರ್ಯವನ್ನ ಕೂಡಿಸಿಟ್ಟುಕೊಳ್ಳುತ್ತಾ, ಹಣವನ್ನ ಕೂಡಿಸಿಟ್ಟುಕೊಳ್ಳುತ್ತಾ ಅಭಿವೃದ್ಧಿ ಆಗುತ್ತಾ ನೀನು ಜೀವಿಸ್ತಿರುವಾಗ ದೇವರ ವಾಕ್ಯ ನಿನ್ನೊಟ್ಟಿಗೆ ಕಮ್ಯುನಿಕೇಟ್ ಮಾಡದೆ ಹೋದ್ರೆ, ದ ಗಾಡ್ಸ್ ವರ್ಡ್, ದೇವರ ವಾಕ್ಯ ನಿನ್ ಜೊತೆಗೆ ಇಂಚಿಂಚು ಕಾಲದಲ್ಲಿ ದೇವರ ವಾಕ್ಯ ಹಿಂಗೆ ಹೇಳುತ್ತಾ, ಮಗನೇ ನನ್ನ ವಾಕ್ಯ ಹಿಂಗೆ ಹೇಳುತ್ತಾ, ಮಗನೇ ನನ್ನ ವಾಕ್ಯ ಹಿಂಗೆ ಹೇಳುತ್ತೆ, ಇದು ಸತ್ಯ, ಇದು ನನ್ನ ವಾಕ್ಯ ಹಿಂಗೆ ಹೇಳುತ್ತೆ ಅಂತ ಯಾವಾಗ ವಾಕ್ಯ ನಿನಗೆ ಮಧ್ಯಸ್ಥಿಕೆ ಬರುತ್ತೋ ಆಗಲೇ ನೀನು ಪೂರ್ಣ ಅಭಿವೃದ್ಧಿ ಆಗಿದೆಯಾ ವಾಕ್ಯ ಬಗ್ಗೆ. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದ್ರೂ ಬೇಡಿಕೊಳ್ಳಿರಿ. ಅದರರ್ಥ ದೇವರ ವಾಕ್ಯ ಯಾರೊಳಗಡೆ ಸಮೃದ್ಧಿಯಾಗಿ ವಾಸಿಸಿ, ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಅಂತ ಪೌಲ ಬರೀತಾರೆ. ನೋಡಿ, ಅಭಿವೃದ್ಧಿ ಅಂತಂದ್ರೆ ಹೊರಗಡೆ ನೀನು ಏನಿದೆ ಅಲ್ಲ, ನೀನು ಒಳಗಡೆ ಎಷ್ಟು ವಾಕ್ಯ ಪ್ರಾಧಾನ್ಯತೆಯನ್ನು ತೆಗೆದುಕೊಳ್ತಾ ಇದೆ, ವಾಕ್ಯ ಎಷ್ಟು ನಿನ್ನನ್ನು ನಡೆಸ್ತಾ ಇದೆ ಅನ್ನೋದು ಬಹಳ ಪ್ರಾಮುಖ್ಯ. ಆದುದರಿಂದ ಪ್ರಿಯ ದೇವರ ಮಕ್ಕಳೇ, ಸ್ಪೀಕ್ ಪ್ರಾಸ್ಪರಿಟಿ ನಾಟ್ ಪಾವರ್ಟಿ ಅಂದ್ರೆ ವಾಕ್ಯದಲ್ಲಿ ನೀನು ಬೇರೂರಬೇಕು. ಅದೇ ಐಶ್ವರ್ಯ ನಿನಗೆ, ಅದೇ ದೊಡ್ಡ ಆಸ್ತಿ ನಿನಗೆ, ಅದೇ ದೊಡ್ಡ ಕಾರ್ಯ ನಿನಗೆ. ಆದ್ದರಿಂದ ವಾಕ್ಯಕ್ಕೆ ಪ್ರಾಧಾನ್ಯತೆ, ವಾಕ್ಯವನ್ನು ಹೆಚ್ಚು ಪರಿಪಾಲಿಸುತ್ತಾ ಮುಂದೆ ಸಾಗಬೇಕು. ವಾಕ್ಯವನ್ನ ಮಾತನಾಡ ಕುಟುಂಬದಲ್ಲಿ, ವಾಕ್ಯವನ್ನ ಸ್ಪೀಕ್ ದ ವರ್ಡ್ ಆಫ್ ಪ್ರಾಸ್ಪರಿಟಿ, ವಾಕ್ಯದ ಸಮೃದ್ಧಿಯನ್ನು ಮಾತನಾಡು, ವಾಕ್ಯ ವಾಗ್ದಾನಗಳನ್ನ ಮಾತನಾಡು. ಸ್ಪೀಕ್ ದ ಪ್ರಾಮಿಸಸ್ ಆಫ್ ದ ಲಾರ್ಡ್, ವಾಗ್ದಾನಗಳ ಮನೆಯಲ್ಲಿ ಮಾತನಾಡು. ನಿನ್ನ ಮನೆ ವಾಗ್ದಾನಗಳಿಂದ ತುಂಬಲ್ಪಟ್ಟಿರಬೇಕು. ನೀನು ಮಾತನಾಡ್ತಾ ಇರುವಾಗ ವಾಕ್ಯ ನಿನ್ನ ಬಾಯಿನಲ್ಲಿ ಇರಬೇಕು. ನಮಗೆ ಫಿಸಿಕಲ್ ಆಗಿ ಎಷ್ಟೋ ಕಾರ್ಯಗಳ ಮಾತನಾಡಿದ್ರು ಕೂಡ ವಾಕ್ಯದ ಬೇಸ್ಮೆಂಟ್ ಮೇಲೆನೇ ಇರಬೇಕು. ಆ ರೀತಿ ಅಷ್ಟು ಕುಟುಂಬಗಳಿದೆ. ವಾಕ್ಯದ ಬೇಸ್ಮೆಂಟ್ ಮೇಲೆ ಕುಟುಂಬ ಕಟ್ಟಲ್ಪಟ್ಟರೆ ಆ ಕುಟುಂಬವನ್ನು ಕದಲಿಸಲಿಕ್ಕೆ ಯಾವ ಕೈಯಿಂದ ಸಾಧ್ಯ ಇಲ್ಲ. ವಾಕ್ಯ ಅಪ್ರಾಸ್ಪರಿಟಿ ಬರಬೇಕು. ನಾವು ವಾಕ್ಯ ನಿನ್ನೊಳಗಡೆ ಸಮೃದ್ಧಿಯಾಗಿ ವಾಸಿಸ್ತದೆ. ಎಷ್ಟು ಕುಟುಂಬಗಳಲ್ಲಿ ವಾಕ್ಯ ಸಮೃದ್ಧಿಯಾಗಿ ವಾಸಿಸ್ತದೆ, ಬಹಳ ಪ್ರಾಮುಖ್ಯ. ಪ್ರಿಯ ದೇವರ ಮಕ್ಕಳೇ, ಅದು ಮಾತ್ರ ಅಲ್ಲ, 4ನೇದಾಗಿ ಸ್ಪೀಕ್ ಹೀಲಿಂಗ್ ನಾಟ್ ಸಿಕ್ನೆಸ್. ಅಂದ್ರೆ ಆರೋಗ್ಯಕರವಾದದ್ದನ್ನ ಮಾತನಾಡು, ಅನಾರೋಗ್ಯಕ್ಕೆ ಸಂಬಂಧಪಟ್ಟದ್ದನ್ನ ಮಾತನಾಡಬೇಡ. ಆರೋಗ್ಯವಾದ ಚರ್ಚೆ ಇರಲಿ ಕುಟುಂಬದಲ್ಲಿ. ಇವತ್ತಿನ ದಿನ ಎಷ್ಟೋ ಕುಟುಂಬಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಡದ ಚರ್ಚೆ, ಅನಗತ್ಯವಾದದ್ದನ್ನ ಮಾತನಾಡ್ತೀವಿ ಮನೆ ಒಳಗಡೆ. ಆರೋಗ್ಯಕರವಾದದ್ದನ್ನ ಮಾತನಾಡಿ. ಸಿ ಹೆಲ್ತಿ ಡಿಸ್ಕಷನ್. ಮನೆ ಒಳಗಡೆ ಮಾತನಾಡಬೇಕಾದ್ರೆ ಎಲ್ಲರೂ ಕುಟುಂಬದವರೆಲ್ಲ ಕೂತ್ಕೊಂಡು ಮಾತನಾಡಿ. ನಿನಗೆ ನೀನು ಮಾತನಾಡ್ಕೊಳ್ಳೋದಕ್ಕೆ ಸಮಯ ಕೊಡಿ. ನಿನಗೆ ನೀನು ಮಾತನಾಡ್ಕೊಳ್ಳೋದಕ್ಕೆ, ನಿಮಗೆ ನೀವು ಎಷ್ಟು ಜನ ಮಾತಾಡ್ಕೊಳ್ತೀರಿ?
ನಿಮಗೆ ನೀವೇ ಎಷ್ಟು ಜನ ಮಾತಾಡ್ಕೊಳ್ಳಲ್ಲ, ಅದಕ್ಕೆ ಸಮಸ್ಯೆ. ನಿಮಗೆ ನೀವು ಮಾತಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ, ನಿಮಗೆ ನೀವು ಮಾತನಾಡಿಕೊಂಡಾಗ ಮತ್ತೊಬ್ಬರ ಜೊತೆ ಮಾತನಾಡಬೇಕು ಅನ್ನುವಂತ ಆಶಯ ಹೊರಟೋಗುತ್ತೆ. ನಮಗೆ ನಾವೇ ಮಾತಾಡ್ಕೊಳ್ಬೇಕು. ದೇವರ ವಾಕ್ಯದಲ್ಲಿ ಕೀರ್ತನೆಗಾರ ರೀತಿ ಬರ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನೇ ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು ದೇವರು ಆಗಿದ್ದಾನೆ. ನಿನಗೆ ನೀನು ಮಾತಾಡ್ಕೊಳ್ಬೇಕು. ಯಾವಾಗ ನಿನಗೆ ನೀನು ಮಾತಾಡ್ಕೊಳ್ಳೋದು ಗೊತ್ತಾಗಲ್ವೋ, ನಿನಗೆ ನೀನು ಸಮಯ ಕೊಡೋಕೆ ಗೊತ್ತಾಗೋದಿಲ್ವೋ, ನೀನು ಹೆಲ್ತಿಯಾಗಿ ಜೀವಿಸಲಿಕ್ಕಾಗಲ್ಲ. ಸಾಮಾನ್ಯ ನನಗೆ ನಾನು ಮಾತಾಡ್ಕೊಳ್ತೀನಿ. ಹೆಂಗ್ ಮಾತಾಡ್ಕೊಳ್ತೀನಿ? ಜಾನ್, ಯಾರ ಪ್ರಶಂಸೆ ನನಗೆ ಬೇಕಾಗಿಲ್ಲ, ಅಥವಾ ಇನ್ನೊಬ್ರು ಹೊಗಳಬೇಕನ್ನುವಂತ ಆಶೆ ನನಗಿಲ್ಲ. ಯಾಕಂತಂದ್ರೆ ನನಗೆ ನಾನು ಪ್ರಶಂಸೆ ಮಾಡ್ಕೊಳ್ತೀನಿ, ನನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಏನಂತ ಅಪ್ರಿಶಿಯೇಟ್ ಮಾಡ್ತೀನಿ? ಸಮಸ್ಯೆಗಳು ಬಂದಾಗ, ತೊಂದರೆಗಳು ಬಂದಾಗ, ಜನರ ಬಗ್ಗೆ ತಪ್ಪು ಮಾತನಾಡುವಾಗ ನನಗೆ ನಾನು ಮಾತಾಡ್ಕೊಳ್ತೀನಿ. ಹೇಗೆ ಮಾತಾಡ್ಕೊಳ್ತೀನಿ? ಜಾನ್, ಯು ಆರ್ ಬ್ಲೆಸ್ಸೆಡ್ ಪರ್ಸನ್. ಜಾನ್, ನೀನು ಆಶೀರ್ವದಿಸಲ್ಪಟ್ಟವ. ಜಾನ್, ನೀನು ದೊಡ್ಡ ಕಾರ್ಯಗಳನ್ನ ಸಾಧಿಸ್ತೀಯ. ಜಾನ್, ನೀನು ಮುಂದೆ ದೊಡ್ಡ ವ್ಯಕ್ತಿ ಆಗ್ತೀಯ. ಜಾನ್, ನೀನು ಬಹಳವಾಗಿ ದೇವರಿಗಾಗಿ ಉಪಯೋಗಿಸ್ತೀಯ. ಡೋಂಟ್ ವರಿ, ನನಗೆ ನಾನು ಮಾತಾಡ್ಕೊಳ್ತೀನಿ. ಐ ವಿಲ್ ಸ್ಪೀಕ್ ಟು ಮೈ ಸೆಲ್ಫ್. ನನಗೆ ನಾನು ಮಾತಾಡ್ಕೊಳ್ತೀನಿ. ಯಾವಾಗ ನಿನಗೆ ನೀನು ಮಾತಾಡ್ಕೊಳ್ಳೋದನ್ನ ಕಲಿಯೋದಿಲ್ವೋ, ಆಗ ಮತ್ತೊಬ್ಬರು ಮಾತಾಡಬೇಕು. ನೋಡಿ, ಅವಾಗ ಗಂಡನ ಜೊತೆ ಮಾತಾಡಲಿಲ್ಲ, ಮಕ್ಕಳ ಜೊತೆ ಮಾತನಾಡಲಿಲ್ಲ, ಅವ್ರು ಮಾತನಾಡಲಿಲ್ಲ, ಪಾಸ್ಟರ್ನ ಜೊತೆ ಮಾತಾಡಲಿಲ್ಲ, ಇವ್ರು ಮಾತನಾಡಲಿಲ್ಲ, ಅವ್ರು ಮಾತನಾಡಲಿಲ್ಲ. ನಿನಗೆ ನೀನು ಮಾತಾಡ್ಕೊಳ್ಳೋದನ್ನ ಕಲಿ. ಯಾವನಷ್ಟು ನಿಮಗೆ ನೀವು ಮಾತಾಡ್ಕೊಳ್ಳೋದು ಕಲೀರಿ. ಅವಾಗ ನನ್ನ ಫ್ರೆಂಡ್ ಜೊತೆ ಮಾತನಾಡಿದ್ರೆ ಚೆನ್ನಾಗಿರೋದು, ಅವ್ರು ಇವ್ರು ಮಾತಾಡ್ತಾ ಇಲ್ಲ, ಅವಳು ಮಾತಾಡ್ತಾ ಇಲ್ಲ, ಅವ್ರು ಮಾತಾಡ್ತಾ ಇಲ್ಲ. ನೋ, ಸ್ಪೀಕ್ ಹೀಲಿಂಗ್, ನಾಟ್ ಸಿಕ್ನೆಸ್. ಆರೋಗ್ಯಕರವಾದದ್ದನ್ನ ನಿನಗೆ ನೀನು ಮಾತಾಡ್ಕೊಳ್ಬೇಕು. ನೀನು ಆರೋಗ್ಯವಾಗಿದೆಯಾ, ನೀನು ಅಭಿಷೇಕಿಸಲ್ಪಟ್ಟವನು, ನೀನು ದೇವರ ಮಗನೋ, ನೀನು ದೇವರ ಮಗಳು, ನೀನು ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ? ವಾಕಿಂಗ್ ಹೇಳುತ್ತೆ. ನಿನಗೆ ನೀನು ಮಾತನಾಡ್ಕೊಳ್ಳೋದನ್ನು ಕಲಿ. ಹೆಲ್ತಿಯಾಗಿ ನಿನಗೆ ಮಾತನಾಡ್ಕೋ. ಸೊ ನಾನು ಯಾಕಾದ್ರೂ ಹುಟ್ಟಿದ್ನೋ, ನಾನು ಯಾಕಾದ್ರೂ ಇವ್ರ ಮನೆಗೆ ಹುಟ್ಟಿದ್ನೋ, ನಾನು ಯಾಕೆ ಈ ಅಪ್ಪ ಅಮ್ಮನಿಗೆ ಹುಟ್ಟಿದ್ನೋ, ನಾನು ಯಾಕೆ ಇಂಥ ಗಂಡನ ಮನೆಗೆ ಬಂದನೋ, ನಾನು ಯಾಕೆ ಇಂಥ ಜೀವನ ಸಿಕ್ತೋ, ನನಗೆ ಯಾಕೆ ಇಂಥ ಬದುಕು ಸಿಕ್ತೋ, ನನಗೆ ಯಾಕೆ ಈ ಫ್ರೆಂಡ್ ಸಿಕ್ಕಿದ್ನೋ. ಡೋಂಟ್ ಸೇ ದಟ್. ಸ್ಪೀಕ್ ಟು ಯುವರ್ ಸೆಲ್ಫ್. ಎಷ್ಟೋ ಸರಿ ನಾವು ಹಂಗಲ್ಲ, ನನಗೆ ಯಾಕೆ ಇಂಥ ಗಂಡ ಸಿಕ್ಕಿದ್ನೋ, ಈಗಿರೋ ಬುದ್ಧಿ ಅವಾಗಿದ್ದಿದ್ರೆ ನಿನ್ನ ಕಟ್ಕೊಳ್ತಾನೆ ಇರಲಿಲ್ಲ. ಅದಕ್ಕೆ ದೇವರಿಗೆ ಈಗಿರೋ ಬುದ್ಧಿನ ಅವಾಗ ಕೊಡ್ಲಿಲ್ಲ. ತುಂಬಾ ಜನರ ಡೈಲಾಗ್ ಏನಂದ್ರೆ, ಈಗಿರೋ ಬುದ್ಧಿ ಅವಾಗಿದ್ದಿದ್ರೆ. ಅದಕ್ಕೆ ದೇವರು ಎಲ್ರಿಗೂ ಆಯಾ ಟೈಮ್ಗೆ ಏನು ಬುದ್ಧಿ ಕೊಡಬೇಕೋ ಅಷ್ಟನ್ನು ಮಾತ್ರ ಕೊಡ್ತಾರೆ. ಅದಕ್ಕೆ ನಾವು ದೇವ್ರ ಸ್ತೋತ್ರ ಮಾಡ್ತೀವಿ. Speak to yourself. Don't degrade yourself. ನಿನ್ನ ನೀನು ಕೆಳಗಡೆ ಹಾಕೊಳ್ಬೇಡ. ಎಷ್ಟೋ ಜನರು ಯಾಕೆ ಇವತ್ತಿನ ದಿನ ಸೈತಾನ ಅನೇಕ ಜನರನ್ನ ಹಾಳು ಮಾಡ್ತಾ ಇದ್ದಾರೆ ಅಂದ್ರೆ, ಅವ್ರು ಮಾತಾಡ್ಕೊಳ್ಳಲ್ಲ. ನಾನು ಕಾಲಲ್ಲಿ ಒಬ್ಬನೇ ಹೋಗ್ತಾ ಇದ್ರೆ ನಾನು ಮಾತಾಡ್ಕೊಳ್ತಾ ಇರ್ತೀನಿ. ಯಾರಾದ್ರೂ ನನ್ನ ಪಕ್ಕದಲ್ಲಿ ಹೋಗೋರು ನನ್ನ ಮುಖ ನೋಡ್ತಾರೆ, ಯಾರ ಜೊತೆ ಮಾತಾಡೋರು ಯಾರು ಇಲ್ವಲ್ಲ. ನಾನೇ ಮಾತಾಡೋದನ್ನ ಕಲ್ತ್ರೆ ನಾನು ಇನ್ನೊಬ್ರಿಗೆ ಮಾತನಾಡ್ತೀನಿ. ಅಮ್ಮ ಒಬ್ಬಳೇ ಇರ್ತೀಯಾ, ಕೂತ್ಕೊಂಡು ಪ್ರಾರ್ಥನೆ ಮಾಡಿದಾದ್ಮೇಲೆ, ಮಂಜಮ್ಮ ಯಾಕೆ ಹಿಂಗ್ ಕೂತಿದೀಯಾ, ಯಾಕೆ ಯೋಚನೆ ಮಾಡ್ತೀಯಾ, ನೀನು ದೇವ್ರ ಮಗಳು. ಲಕ್ಷ್ಮಮ್ಮ ಯಾಕೆ ಸುಮ್ಮನೆ ಕೂತಿದೀಯಾ, ಯಾಕೆ ಅಳ್ತಾ ಕೂತಿದೀಯಾ, ನಾಗರತ್ನಮ್ಮ ಅಂತ ನಿನಗೆ ನೀನು ಮಾತಾಡ್ಕೊಳ್ಳೋದನ್ನ ಕಲ್ತ್ರೆ ನೀನು ಅದ್ಭುತವಾದ ಜೀವಿತವನ್ನು ಜೀವಿಸ್ತೀಯ. ಸ್ಪೀಕ್ ಟು ಯುವರ್ ಸೆಲ್ಫ್. ನನಗೆ ನೀನು ಮಾತಾಡ್ಕೋ. ತುಂಬಾ ಬೇಜಾರಾಗ್ಬಿಟ್ಟಾಗ, ಹೇ ವಿಜಯಮ್ಮ, ಸ್ಪೀಕ್ ಹೀಲಿಂಗ್. ಅದ್ಭುತವಾಗಿ ಆಶೀರ್ವಾದವನ್ನು ಕಂಡುಕೊಳ್ತೀವಿ. ಮಾತಾಡ್ಕೊಂಡಿರಿ ನೀನು. ಎಸ್, ಯು ಕ್ಯಾನ್ ಸ್ಪೀಕ್ ಟು ಯುವರ್ ಸೆಲ್ಫ್. ನಿನಗೆ ನೀನು ಮಾತಾಡೋದನ್ನು ಕಲಿಬೇಕು. ಪ್ರಾರ್ಥನೆ ದೇವರೊಟ್ಟಿಗೆ ಮಾತನಾಡ್ತೀಯ. ಸಮಸ್ಯೆಗಳು ಬಂದಾಗ ಜೀವಿತ ಕಾಲೇಜ್ಗೆ ಹೋಗುವಾಗ ನೀನು ಮಾತಾಡ್ಕೊಂಡು ಯಾವ ಫ್ರೆಂಡ್ಸ್ ಬೇಕಾಗಿಲ್ಲ, ನಿನಗೆ ನೀನೇ ಮಾತಾಡ್ಕೊಳ್ಬಾರ. ಜೀವಿತ ಸೂಪರ್, ನಿನ್ ತುಂಬಾ ಜ್ಞಾನ ಇದೆ, ತುಂಬಾ ವಿವೇಕ ಇದೆ, ತುಂಬಾ ಆಶ್ಚರ್ಯಕರವಾದ ಜ್ಞಾನ ಇದೆ. ಇಷ್ಟ ಜನ ಅವಾಗ ಮಾತಾಡೋದನ್ನು ಕಲ್ತಿಲ್ಲ.
ಹಾಗಾಗಿ ಆರೋಗ್ಯಕರವಾದ ಸಂಗತಿಯನ್ನು ಮಾತನಾಡಿ ಮನೆಯಲ್ಲಿ, ಆರೋಗ್ಯಕರವಾದ ಕಾರ್ಯಗಳ ಬಗ್ಗೆ ಮನೆಯಲ್ಲಿ ಮಾತನಾಡಿ. ಅವಾಗ ನಿಮ್ಮ ಮನೆಯಲ್ಲಿ ಏನಿರುತ್ತೆ? ಆರೋಗ್ಯಕರವಾದ ಆಶೀರ್ವಾದ ಇರುತ್ತೆ, ಆರೋಗ್ಯಕರವಾದ ಜೀವಿತ ಇರುತ್ತೆ. ಅನಾರೋಗ್ಯನ, ಸಮಸ್ಯೆನ, ಅಯ್ಯೋ ನನಗೇನೋ ಆಗ್ಬಿಟ್ಟೈತೆ, ಅಯ್ಯೋ ಅಂತೀವಿ. ನಾವೇನಂತೀವಿ? ನಮ್ಗೇನೋ ಸ್ವಲ್ಪ ತಲೆನೋಗ್ಬಿಟ್ರೆ ಅಯ್ಯೋ, ನನ್ನ ಮಗಳಿಗೆ ಒಂದು ಇದು ತೋರಿಸ್ತಾ ಇದ್ದೆ ನಾನು, ಯಾವುದೋ ಒಂದು ನಮ್ಗೆ ವಿಡಿಯೋ ಕಳಿಸಿದ್ರು, ಸುಮ್ಮನೆ ವಾಟ್ಸಪ್ ಅಲ್ಲಿ ಕಳಿಸಿದ್ರು. ಒಂದು ಅಮ್ಮ ಹಿಂಗೆ ಇಟ್ಕೆ ಎತ್ಕೊಂಡು ಹಿಂಗೆ ಓಡ್ ಬರ್ತಾ ಇರ್ತಾರೆ, ಪೊಲೀಸರು ಹೋಗಿ ಸುಮ್ಮನೆ ಹಿಂಗೆ ಇಟ್ಕೊಳ್ತಾರೆ. ಆ ಅಮ್ಮ ಎಷ್ಟು ಅರ್ಥ ಮಾಡ್ತಂದ್ರೆ ಅಂತ ಬಿದ್ದು, ನಿನ್ನ ಶಕ್ತಿ ನೀನು ಮಾತನಾಡಿ, ನಿನಗೆ ನೀನೇ ಶಕ್ತಿ, ನಿನಗೆ ನೀನೇ ಬಲ, ನಿನಗೆ ನೀನೇ ಆರೋಗ್ಯ. ಹೇಗೆ? ದೇವರ ವಾಕ್ಯವನ್ನಿಟ್ಟು ನಿನಗೆ ನೀನು ಮಾತಾಡ್ಕೊಳ್ಳೋದನ್ನ ಕಲಿಬೇಕು. ಡೋಂಟ್ ವರಿ ನಾರಾಯಣಮ್ಮ, ಅದು ಬಿದ್ದೋದ್ರೂ ಪರವಾಗಿಲ್ಲ, ದೇವರ ಶಕ್ತಿ. ಹಲ್ಲೆಲೂಯ. ಮಾತಾಡೋದನ್ನ ಕಲೀರಿ, ನಿಮಗೆ ನೀವು ಮಾತಾಡ್ಕೊಳ್ರಿ. ಸ್ಪೀಕ್ ಟು ಯುವರ್ ಸೆಲ್ಫ್. ನಿಮ್ಮನ್ನು ಆಧರಿಸಲಿಕ್ಕೆ ಯಾರು ನಿಮ್ಮ ಹತ್ರ ಇಲ್ವಾ? ಪವಿತ್ರಾತ್ಮ ನಿಮ್ಮ ಹತ್ರ ಇದ್ದಾರೆ, ಪರಿಶುದ್ಧಾತ್ಮ ಇದ್ದಾರೆ. ಪವಿತ್ರಾತ್ಮ ಕೊಡುವಂತ ಮಾತುಗಳಿಂದ ನಿಮಗೆ ನೀವು ಮಾತಾಡ್ಕೊಳ್ಳಿ. ಸ್ಪೀಕ್ ಟು ಯು. ನಿನಗೆ ನೀನು ಮಾತಾಡ್ಕೋ, ದೇವರು ಮಾತಾಡ್ತಾರೆ ನಿನ್ನ ಜೊತೆಗೆ. ಆದುದರಿಂದ ಆರೋಗ್ಯಕರವಾದನ್ನ ಮಾತು, ಮನೆಯಲ್ಲಿ ಆರೋಗ್ಯಕರವಾದ ಸಂಗತಿಗಳನ್ನ ಮಾತನಾಡಿ. ಆರೋಗ್ಯದ ಬಗ್ಗೆ ಒಳ್ಳೆ ಮಾತಾಡಿ, ಐಶ್ವರ್ಯದ ಬಗ್ಗೆ ಒಳ್ಳೆ ಮಾತಾಡಿ, ವಾಕ್ಯದ ಬಗ್ಗೆ ಒಳ್ಳೆ ಮಾತಾಡಿ, ನಿನ್ನ ಕುಟುಂಬದ ಬಗ್ಗೆ ಒಳ್ಳೆ ಮಾತಾಡಿ, ನಿನಗೆ ನೀನು ಮಾತಾಡಿ. ಪ್ರಿಯ ದೇವರ ಮಕ್ಕಳೇ, ಸ್ಪೀಕ್ ಪಾಸಿಟಿವ್, ನಾಟ್ ನೆಗೆಟಿವ್. ಒಳ್ಳೆಯದನ್ನು ಮಾತಾಡೋ ದೇವರು ಕೇಳಿಸ್ಕೊಳ್ತಾರೆ. ಅಯ್ಯೋ ನನ್ನ ಗತಿ ಹಿಂಗ ಆಗೋಯ್ತು, ಅಯ್ಯೋ ನನ್ನ ಹಣೆ ಬರ ಸರಿ ಇಲ್ಲ, ಅಯ್ಯೋ ನನ್ನ ಜೀವಿತ ಸರಿ ಇಲ್ಲ, ಅಯ್ಯೋ ನನ್ನ ಕುಟುಂಬ ಸರಿ ಇಲ್ಲ, ಅಯ್ಯೋ ನನಗೆ ಹಿಂಗ ಆಗೋಯ್ತು, ಅಯ್ಯೋ ನನಗೆ ರೋಗ ಬಂತು, ಅಯ್ಯೋ ನನ್ನ ಕಾಲು ಸೊಟ್ಟಾಯ್ತು, ಅಯ್ಯೋ ನನ್ನ ಬಾಯಿ ಸೊಟ್ಟಾಯ್ತು. ಬರೀ ನೆಗೆಟಿವ್, ನಕಾರಾತ್ಮಕವಾದದ್ದನ್ನೇ, ತಪ್ಪಾದದ್ದನ್ನೇ ಮಾತನಾಡ್ತಾ ಇದ್ರೆ ಬೀಜ ಬಿಡ್ತೀಯ. ಪಾಸಿಟಿವ್ ಮಾತಾಡು, ಒಳ್ಳೆದಿನ ಕುಟುಂಬದಲ್ಲಿ ಮಾತನಾಡು, ಒಳ್ಳೆ ಕಾರ್ಯಗಳ ಬಗ್ಗೆ ಮಾತನಾಡು. ಮೇ ಬಿ ನಿನ್ನ ಜೀವಿತದಲ್ಲಿ ಎಲ್ಲ ನೆಗೆಟಿವ್ ಆಗಿ ನಡೀತಾ ಇರಬಹುದು, ಬಟ್ ನೆಗೆಟಿವ್ ಅನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡುವಂತ ಪರಸ್ಪರ ನಿನ್ನ ದೇವರು, ಸರ್ವಶಕ್ತ ನಿನ್ನ ದೇವರು, ಜೀವಸ್ವರೂಪನಾದ ದೇವರು ನಿನ್ನ ದೇವರು. ಸ್ಪೀಕ್ ಪಾಸಿಟಿವ್. ಒಳ್ಳೆದಿನ ಮಾತಾಡು. ಗಂಡ ದಾರಿ ತಪ್ಪಿ ಹೋಗ್ತಾ ಇದ್ದಾನ, ಒಳ್ಳೆದಿನ ಮಾತಾಡು. ಗಂಡನ ಬಗ್ಗೆ ಒಳ್ಳೆದಿನ ಮಾತಾಡ್ತಾರು, ಮನೆಯಲ್ಲಿ ಗಂಡನ ಬಗ್ಗೆ ಒಳ್ಳೆದಿನ ಮಾಡ್ತಾರು. ಹೆಂಡತಿ ಅಡ್ರೆಸ್ ಇಲ್ಲದೆ ಮಾತಾಡ್ತಾ ಇದ್ದಾಳ, ಒಳ್ಳೆದನ್ನೇ ಮಾತಾಡ. ಹೆಂಡತಿ ಬಗ್ಗೆ ಒಳ್ಳೆದನ್ನೇ ಹೇಳು. ಸ್ಪೀಕ್ ಪಾಸಿಟಿವ್. ಮನೆಯೆಲ್ಲ ಗಿಜಿ 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 ಅಂತ ಇದ್ರೆ ಹೆಂಗಿರುತ್ತೆ? ಹೆಂಗಿರುತ್ತೆ? ಮನೆಯಲ್ಲಿ ನೀವು ವಾಸಿಸುವಂತ ಮನೆಯಲ್ಲಿ ನಾಯಿ, 10 ನಾಯಿ, 10 ಕೋಳಿ, 10 ಗೂಬೆ, 10 ಬೆಕ್ಕು ಎಲ್ಲ ತಂದು ಮನೆಯೊಳಗಡೆ ಇರಿಸಿ, 10 ತಂದು ಕೂರಿಸಿ, ರಾತ್ರಿ ಮಲಗಕ್ಕಾಗುತ್ತಾ? ರಾತ್ರಿ ಮಲಗಕ್ಕಾಗುತ್ತಮ್ಮ? ಅದೇ ಪಾಸಿಟಿವ್ ನೆಗೆಟಿವ್ ಅಂದ್ರೆ. ಬೇಡದೇ ಇರುವಂತ ಸಂಗತಿಗಳ ಬಗ್ಗೆ, ಬೇಡದಂತ ಕಾರ್ಯಗಳ ಬಗ್ಗೆ ವಟ 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 ಅಂತ ಇದ್ರೆ ನೆಮ್ಮದಿನೂ ಇರಲ್ಲ, ಅಲ್ಲಿ ಪವಿತ್ರಾತ್ಮನೂ ಇರಲ್ಲ, ಅಲ್ಲಿ ದೇವರಾತ್ಮನೂ ಇರಲ್ಲ, ಅಲ್ಲಿ ಆಶೀರ್ವಾದ ಇರಲ್ಲ, ಅಲ್ಲಿ ಯಾವ್ದು ಇರಲ್ಲ. ಅಲ್ಲಿ ಎಲ್ಲಿ ಯಾವ್ದಿರ್ತದೆ? ಸೈತಾನನ ಸಾಮ್ರಾಜ್ಯ ಕಟ್ಟಲ್ಪಟ್ಟಿದೆ. ಸೈತಾನನಿಗೆ ನೀನೇ ಗುಡಾರವನ್ನ ಮಾಡಿಕೊಡ್ತೀಯ. ಸ್ತುತಿ ಮಾಡಿದ್ರೆ ದೇವರ ವಾಕ್ಯದಲ್ಲಿ ಬರ್ತಿದೆ, ಇಸ್ರಾಯೇಲ್ಯರ ಸ್ತೋತ್ರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವವನೇ. ಸ್ತುತಿ ಮಾಡಿದಷ್ಟು ದೇವರಿಗೆ ಸಿಂಹಾಸನ ಆಗುತ್ತೆ. ದೇವರಿಗೆ ಎಲ್ಲಿ ಸಿಂಹಾಸನ ಇರುತ್ತೋ ಅಲ್ಲಿ ದೇವರು ರಾಜನಾಗಿರ್ತಾನೆ. ಅದೇ ರೀತಿ ಎಲ್ಲಿ ಗುರುಗಾಟ ಇರುತ್ತೋ ಅಲ್ಲಿ ಸೈತಾನನಿಗೆ ದೊಡ್ಡ ಗಲಿಬಿಲಿಯ ತೋಟ ಆರಂಭ ಆಗುತ್ತೆ. ಆ ತೋಟದಲ್ಲಿ ಎಲ್ಲಾ ವಿಧಾನವಾದಂತಹ ಪ್ರಾಣಿಗಳು ಸೇರ್ಕೊಳ್ತವೆ. ಗಲಿಬಿಲಿ 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 ಗಲಿಬಿಲಿ. ಯಾವ್ದು ಬೇಕು ನೀನು ಬಿ ಪಾಸಿಟಿವ್ ಅಂಡ್ ಸ್ಪೀಕ್ ಪಾಸಿಟಿವ್. ಉತ್ತಮವಾದದ್ದನ್ನೇ ಮಾತನಾಡು, ಉತ್ತಮವಾದದ್ದನ್ನೇ ನೀನು, ಶ್ರೇಷ್ಠವಾದದ್ದನ್ನ ಮಾತನಾಡು. ಯುವರ್ ವಾಯ್ಸ್ ಶೇಪ್ಸ್ ಯುವರ್ ಡೆಸ್ಟಿನಿ. ನೀನ್ ಏನ್ ಮಾತನಾಡ್ತೀಯೋ ಅದು ನಿನ್ನ ಡೆಸ್ಟಿನಿಯನ್ನ ಕ್ರಿಯೇಟ್ ಮಾಡುತ್ತೆ.
ನಿನ್ನ ಭವಿಷ್ಯವನ್ನ ಕ್ರಿಯೇಟ್ ಮಾಡುತ್ತೆ, ನಿನ್ನ ಆಶೀರ್ವಾದವನ್ನ ಕ್ರಿಯೇಟ್ ಮಾಡುತ್ತೆ. ನಿನ್ನ ಭವಿಷ್ಯವನ್ನ ಕ್ರಿಯೇಟ್ ಮಾಡುವಂತ ಶಕ್ತಿ ನಿನ್ನ ಮಾತಿಗಿದೆ. ನನಗೆ ಇನ್ನೂ ನೆನಪಿದೆ, ನಾನು ಯೌವನಸ್ಥನಾಗಿರುವಾಗ ದೇವರ ಸೇವೆಯಲ್ಲಿದ್ದೆ. ನಾನು 17 ವಯಸ್ಸಿಗೆ ಕರ್ತನ ಕೃಪೆಯಿಂದ ಸೇವೆ ಮಾಡಿದೆ. ನಮ್ದು ಓಲ್ಡ್ ಏಜ್ ಹೋಮ್ ಇತ್ತು, ನಮ್ಮ ಸಂಸ್ಥೆಯಿಂದ ಓಲ್ಡ್ ಏಜ್ ಹೋಮ್ ಅನ್ನು ನಡೆಸ್ತಾ ಇದ್ರು. ಆ ಓಲ್ಡ್ ಏಜ್ ಹೋಮ್ ನಲ್ಲಿ ಬೆಳಿಗ್ಗೆ ಜಾವ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಆರಾಧಿಸಿ ದೇವರನ್ನ ಸ್ತುತಿಸಿ ನಾನು ದೇವರಿಗೆ ಪಾಸಿಟಿವ್ ಆದದನ್ನ ಹೇಳ್ತಾ ಇದ್ದೆ. ನಾನು ಉತ್ತಮವಾದ ಸೇವೆಗೆ ನಿಲ್ತೇನೆ, ಶ್ರೇಷ್ಠವಾದ ಸೇವೆಗೆ ನಿಲ್ತೇನೆ, ಅದ್ಭುತವಾದ ಸೇವೆಗೆ ನಿಲ್ತೇನೆ, ಒಂದು ಉನ್ನತವಾದ ಸೇವಕನಾಗಿ ನಾನು ಮಾರ್ಪಡ್ತೇನೆ ಎಂಬುದಾಗಿ ಮಾತನಾಡ್ತಾ ಇದ್ದೆ. ನನ್ನ ಸನ್ನಿವೇಶ ಅಡ್ಡಗೆಟ್ಟಿತ್ತು, ನನ್ನ ಸನ್ನಿವೇಶ ಎಲ್ಲ ಕತ್ತಲೆಯಾಗಿತ್ತು. ನನ್ನ ಸನ್ನಿವೇಶ ಭವಿಷ್ಯದ ಬಗ್ಗೆ ಏನು ಗೊತ್ತಿರಲಿಲ್ಲ, ಭವಿಷ್ಯದ ಬಗ್ಗೆ ಭಯ, ಭವಿಷ್ಯದ ಬಗ್ಗೆ ಆತಂಕ, ಮುಂದೆ ಏನಾಗ್ತೇನೋ ಅನ್ನುವಂತ ಭಯ, ಆತಂಕ. ಆದ್ರೆ ನಾನು ಮಾತನಾಡ್ತಾ ಇದ್ದಿದ್ದು ವಾಕ್ಯ, ಮಾತನಾಡ್ತಾ ಇದ್ದಿದ್ದು ದೇವರ ವಾಕ್ಯ, ಮಾತನಾಡ್ತಾ ಇದ್ದು ಪವಿತ್ರಾತ್ಮನ ವಾಕ್ಯ, ಮಾತನಾಡ್ತಾ ಇದ್ದಿದ್ದು ಪವಿತ್ರಾತ್ಮನ ಶಕ್ತಿ, ಮಾತನಾಡ್ತಾ ಇದ್ದಿದ್ದು ಪಾಸಿಟಿವ್. ದೇವರು ತಂದು ಏನು ನಿಲ್ಲಿಸಿದ್ದಾರೆ ನಿಮ್ಮ ಜೀವಿತದಲ್ಲಿ ಇವತ್ತಿನ ಪ್ರತಿದಿನ ಬಿ ಪಾಸಿಟಿವ್ ಅಂಡ್ ಸ್ಪೀಕ್ ಪಾಸಿಟಿವ್. Because your voice will shape your destiny. ನಿನ್ನ ಭವಿಷ್ಯವನ್ನು ರೂಪಿಸುವಂಥದ್ದು ನಿನ್ನ ಮಾತು. ದೇವರು ಕೇಳಿಸಿಕೊಳ್ತಾ ಇದ್ದಾನೆ, ಆತನು ಕೇಳಿಸಿಕೊಳ್ಳುವಂತ ದೇವರು. ನಿನ್ನ ಪ್ರಾರ್ಥನೆ ಮಾಡು, ಆತನ ಜೊತೆ ಮಾತನಾಡು, ಉತ್ತಮವಾದದನ್ನ ಮಾತನಾಡು, ಪಾಸಿಟಿವ್ ಆದದನ್ನ ಮಾತನಾಡು, ಶ್ರೇಷ್ಠವಾದದನ್ನ ಮಾತನಾಡು, ಉತ್ತಮವಾದದನ್ನ ಮಾತನಾಡು, ಆರೋಗ್ಯಕರವಾದ ಸಂಭಾಷಣೆ ದೇವರೊಟ್ಟಿಗೆ ಮಾತನಾಡು. ನೀನ್ ಬೀಜವನ್ನ ಬಿತ್ತಿದಂತೆ ನೀನೇನ್ ಬೀಜ ಬಿತ್ತಿದೆಯೋ ಅದೇ ನೀನು ಕೊಯ್ಲಿಕ್ಕೆ ಸಾಧ್ಯ. ನೀನೇನ್ ಬೀಜವನ್ನು ಬಿತ್ತಿದೆಯೋ ಅದನ್ನೇ ಕೊಯ್ಲಿಕ್ಕೆ ಸಾಧ್ಯ. ರಾಗಿಯನ್ನ ಬಿತ್ತಿ ಜೋಳವನ್ನ ಕೊಯ್ಲಿಕ್ಕೆ ಸಾಧ್ಯವಾ? ಜೋಳವನ್ನ ಬಿತ್ತಿ ಗೋಧಿಯನ್ನ ಕೊಯ್ಲಿಕ್ಕೆ ಸಾಧ್ಯವಾ? ಸಾಧ್ಯನಾ? ಸಾಧ್ಯನಮ್ಮ? ಸಾಧ್ಯ ಇಲ್ಲ. ಹಂಗೆ ನೀನು ಇವತ್ತು ಏನ್ ಬೀಜವನ್ನ ಬಿತ್ತಿದೆಯೋ ಅದೇ ಬೀಜವನ್ನ ನೀನು ಕೊಯ್ಯ. ಹಾಗಾದ್ರೆ ಇಂದಿನಿಂದ ಮನೆಯಲ್ಲಿರ್ಬೋದು, ನಿನ್ನ ವೈಯಕ್ತಿಕ ಜೀವಿತದಲ್ಲಿರ್ಬೋದು, ಕೆಲಸದ ಜಾಗದಲ್ಲಿರ್ಬೋದು, ಪಾಸಿಟಿವ್ ಆದಂತ ಬೀಜವನ್ನು ಬಿತ್ತು. ಏನೇ ಇರಲಿ ನಿನ್ನ ಸನ್ನಿವೇಶ, ಏನೇ ಇರಲಿ ನಿನ್ನ ಪರಿಸ್ಥಿತಿ, ಪಾಸಿಟಿವ್ ಆದದನ್ನು ಬಿತ್ತು, ಉತ್ತಮವಾದದನ್ನು ಬಿತ್ತು. ಉತ್ತಮವಾದ ಬೀಜವನ್ನು ಬಿತ್ತುವಾಗ ಉತ್ತಮವಾದದನ್ನು ಕೈದುಕೊಳ್ಳಿ, ಉತ್ತಮ ಫಲವನ್ನು ಕಾಣುವೆ. ಆದ್ರಿಂದ ಇವತ್ತೇನು ಬಿತ್ತೀಯೋ ನಾಳೆ ನಿನ್ನ ಫಲ. ಆದ್ರಿಂದ ಪಾಸಿಟಿವ್ ಆದದ್ದು, ನಂಬಿಕೆಯುಳ್ಳದ್ದು, ಆರೋಗ್ಯಕರವಾದದ್ದು, ಆಶೀರ್ವಾದಕ್ಕೆ ಪಾತ್ರವಾಗಿರುವಂಥದ್ದು ಬಿತ್ತು ಅದನ್ನೇ ಕೊಯ್ತೀಯ. ಆದ್ರಿಂದ ಮಾತನಾಡುವಾಗ ಬಿ ವೆರಿ ಕೇರ್ಫುಲ್. ಗಾಡ್ ವಿಲ್ ಹಿಯರ್ ಯುವರ್ ವಾಯ್ಸ್. ನಿನ್ನ ಸ್ವರವನ್ನ ದೇವರು ಕೇಳಿಸ್ಕೊಳ್ತಾರೆ. ಆದಾಮನಿಗೂ ದೇವರಿಗಿದ್ದಂತ ಸಂಬಂಧ ಯಾವುದು ಗೊತ್ತಾ? ಆದಾಮನು ದೇವರ ಸಪ್ಪಳವನ್ನು ಕೇಳಿಸಿಕೊಂಡ, ಆದಾಮನು ದೇವರ ಸ್ವರವನ್ನು ಕೇಳಿಸಿಕೊಂಡ, ದೇವರು ಆದಾಮನ ಮಾತು ಕೇಳಿಸಿಕೊಂಡ. ನೀನು ದೇವರ ಸ್ವರವನ್ನು ಕೇಳಿಸಿಕೊಳ್ತಾ ಇರೋ, ದೇವರು ನಿನ್ನ ಸ್ವರವನ್ನು ಕೇಳಿಸಿಕೊಳ್ತಾ ಇದ್ದಾರೆ. ಅದ್ಭುತವಾದ ಜೀವಿತ, ಆಶೀರ್ವಾದಕರವಾದ ಜೀವಿತ, ಮಹಿಮೆಯುಳ್ಳ ಜೀವಿತ ನಿಂದಾಗಿ ಮಾರ್ಪಡ್ತದೆ. ಉತ್ತಮ ಶ್ರೇಷ್ಠ ಬದುಕು ನಿಂದಾಗಿ ಮಾರ್ಪಡ್ತದೆ. ಆದುದರಿಂದ ಹಿಂದೆ ತೀರ್ಮಾನಿಸು, ಇನ್ನು ಮುಂದೆ ಉತ್ತಮವಾದ ಮಾತನ್ನ ಎಲ್ಲಾ ಕಡೆಯಲ್ಲಾಡು, ಪ್ರತಿಫಲ ಕೊಡುವಂತ ಆಶೀರ್ವಾದಕರವಾದಂತ ಆರೋಗ್ಯಕರವಾದಂತ ಮಾತುಗಳನ್ನ ಮಾತಾಡು ಅಂತ ನಿಮ್ಮನ್ನ ಪ್ರೇರೇಪಿಸ್ತಾ, ನಿಮ್ಮೆಲ್ಲರನ್ನ ಹುರಿದುಂಬಿಸ್ತಾ, ದೇವರ ವಾಕ್ಯವನ್ನ ಆತನು ನಿಮ್ಮ ಹೃದಯಗಳಲ್ಲಿ ಇಟ್ಟು ಪ್ರತಿಫಲವನ್ನು ಕೊಡಲಿ ಎಂಬುದಾಗಿ ಆಶಿಸ್ತಾ, ಈ ವಾಕ್ಯ ಕೇಳಿದಂತ ನಿಮ್ಮೆಲ್ಲರನ್ನ ಈ ವಾರವೆಲ್ಲ ನಡೆಸಲಿ ಎಂಬುದಾಗಿ ಆಶಿಸ್ತಾ, ಪ್ರಾರ್ಥಿಸ್ತಾ, ದೇವರ ಸೇವಕನಾಗಿ ನಿಮ್ಮೆಲ್ಲರನ್ನ ದೇವರ ಸಮ್ಮುಖದಲ್ಲಿ ಆಶೀರ್ವದಿಸ್ತಾ ನನ್ನ ಪ್ರಸಂಗವನ್ನು ಮುಗಿಸ್ತೇನೆ. ಗಾಡ್ ಬ್ಲೆಸ್ ಯು.